బ్రహ్మ పంపునగాని పుట్టదు ప్రాణి సంతతి ఎప్పుడున్ బ్రహ్మనొక్కడగాని వేరొక బ్రహ్మలేండు సృజింపంగా బ్రహ్మ నేను సృజింపనుండక బాలవత్స కదంబమే బ్రహ్మమందు జనించే నొక్కట బ్రహ్మమౌనది చూడంగా. బ్రహ్మ పంపున గాని పుట్టదు ಪ್ರಾಣಿ ಸಂತತಿ ಎಪ್ಪುಡುನ್. ಸೃಷ್ಟಿಕರ್ತನಾಗಿ ಆ ಪರಬ್ರಹ್ಮನಿಂದ ನಿಯಾಮಕಗೊಳ್ಳಲ್ಪಟ್ಟಂತಹ ಚತುರ್ಮುಖ ಬ್ರಹ್ಮ ಸೃಷ್ಟಿಸಿದರೆ ಮಾತ್ರ ಈ ಜೀವರಾಶಿಗಳು ಹುಟ್ಟದು. ಅವನು ಹುಟ್ಟಿಸದೇ ಇದ್ರೆ ಬೇರೆ ಈ ಜೀವರಾಶಿಗಳೆಲ್ಲ ಹುಟ್ಟುವುದೇ ಇಲ್ಲ. ಬ್ರಹ್ಮನೊಕ್ಕಡಂಗಾನಿ ಬೇರೊಕ ಬ್ರಹ್ಮಲೇಂಡು ಸೃಜಿಂಪಗ. ಸೃಷ್ಟಿ ಮಾಡತಕ್ಕಂಥ ಬ್ರಹ್ಮ ಅಂದರೆ ಚತುರ್ಮುಖ, ನಾನೊಬ್ಬನೇ ಇರ್ತಕ್ಕಂಥದ್ದು. ನಾನಲ್ಲದೆ ಬೇರೆ ಯಾರೂ ಇಲ್ಲ. ಇದೆಲ್ಲ ಬ್ರಹ್ಮನ ಆಲೋಚನೆ. ಬ್ರಹ್ಮ ಯೋಚನೆ ಮಾಡ್ತಾ ಇದ್ದಾನೆ, ಎಲ್ಲಿಂದ ಬಂದ್ರಪ್ಪ ಇವರೆಲ್ಲರೂ, ನನ್ನೆಲ್ಲರೂ ಕೂಡ ನನ್ನ ಮಾಯಾ ಹಾಸಿಗೆಯಲ್ಲಿ, ಅಂದರೆ ಮಾಯೇನೇ ಹಾಸಿಗೆಯಾಗಿ ಅವ್ರನ್ನೆಲ್ಲ ಮಲಗಿಸ್ಬಿಟ್ಟಿದ್ದೀನಲ್ಲ, ಅಂತಹದ್ದು ಇವರೆಲ್ಲ ಎಲ್ಲಿಂದ ಬಂದರು ಅಂತ ಯೋಚನೆ ಮಾಡ್ತಾ ಅವನು ಬ್ರಹ್ಮ ಇದನ್ನು ಹೇಳ್ತಾ ಇದ್ದಾನೆ. ನನ್ನ ಮಾಯೆಗೊಳಗಾಗಿರ್ತಕ್ಕಂತಹ ಗೋಲ್ಲಬಾಲಕರು ಕರುಗಳು ಎಲ್ಲ ಅಲ್ಲೇ ಇದ್ದಾರೆ. ಇವ್ರು ಯಾರು, ಎಲ್ಲಿಂದ ಬಂದರು, ಇವ್ರನ್ನ ಯಾರು ಸೃಷ್ಟಿ ಮಾಡಿದ್ರು ಅಂತ ಮುಂತಾದಾಗಿ ಬ್ರಹ್ಮನಿಗೆ ಯೋಚನೆ. ಬ್ರಹ್ಮನೇನು ಸುಜಿಂಪನುಂಡಕ ಬಾಲವತ್ಸ ಕದಂಬಮೇ ಬ್ರಹ್ಮಮಂದು ಜನಿಂಚೆ. ಸೃಷ್ಟಿ ಮಾಡ್ತಕ್ಕಂತಹ ನಾನು ಬ್ರಹ್ಮ ಸೃಜಿಸ್ತೀರ ಈ ಬಾಲ ಹಾಗೂ ವತ್ಸ ಕದಂಬ ಅಂದರೆ ಗೋಪಾಲ ಬಾಲಕರು ಮತ್ತು ಈ ಕರುಗಳು ಸಮೂಹ ಎಲ್ಲವನ್ನ ಯಾರು ಸೃಷ್ಟಿ ಮಾಡಿದ್ರು? ನಾನಲ್ಲದೆ ಇನ್ಯಾರು ಸೃಷ್ಟಿ ಮಾಡಿದ್ರು? ಒಕ್ಕಟ ಬ್ರಹ್ಮ ಮೌನದಿ ಚೂಡಗಾನ್. ಎಲ್ಲ ಚರಾಚರ ವಸ್ತುಗಳಲ್ಲೂ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಬ್ರಹ್ಮ ಏನಾದರೂ ಇವ್ರನ್ನ ಸೃಷ್ಟಿ ಮಾಡಿದ್ನ? ನಾನು ಮಾಡಲಿಲ್ವಲ್ಲ. ಇವರೆಲ್ಲ ಹಾಗಾದರೆ ಎಲ್ಲಿಂದ ಬಂದರು? ಯಾಕೆ ನಾನು ಕದ್ಕೊಂಡೋಗಿ ಮಾಯೆಯಲ್ಲಿರಿಸೋರೆಲ್ಲ ಇನ್ನು ಅಲ್ಲೇ ಇದ್ದಾರೆ. ಇವರೆಲ್ಲಿಂದ ಬಂದರು ಅಂತ ಈ ಚತುರ್ಮುಖ ಬ್ರಹ್ಮ ವೇದವಿತ್ತವನು ಅಂತಹವನಿಗೆ ಸಿಕ್ಕಾಪಟ್ಟೆಯಾಗಿ ಯೋಚನೆ ಆಗೋಯ್ತು, ದಿಗ್ಭ್ರಾಂತಿ ಆಗೋಯ್ತು. ಎಲ್ಲಿಂದ ಬಂದರು ಇವ್ರನ್ನ ಯಾರು ಸೃಷ್ಟಿ ಮಾಡಿದ್ರು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಆ ಪರಬ್ರಹ್ಮ ಸ್ವರೂಪಿಯಾದಂತಹ ಈಗ ಕೃಷ್ಣಾವತಾರ ಎತ್ತಿ ಇಲ್ಲಿ ಗೋಕುಲದಲ್ಲಿ ಇರ್ತಕ್ಕಂತಹ ಮೋಹರಹಿತನಾದಂಥ ಜಗನ್ಮೋಹಕನಾದಂಥ ಕೃಷ್ಣಮೂರ್ತಿಯನ್ನು ಮರಳು ಮಾಡೋಕ್ಕೆ ಅಂತ ಹೊರಟಂತಹ ಬ್ರಹ್ಮ ತನ್ನ ಮಾಯೆಯಿಂದ ತಾನೇ ಮರಳಾಗ್ಬಿಟ್ಟ. అని ఇట్లు సకలంబును సుకరంబున నెరింగిడి నెరవాది ముదుక ఎరుకగల ప్రౌఢ వెరగుపడి గ్రద్దన పెద్ద ప్రొద్దు దద్దయిందలబోసి కర్జంబు ముందల ఎరుంగక కౌందలం పడుచున్న ఆందోళనంబున. అని ఇట్లు సకలంబును సుಕರಂಬುನ ನೆರಿಂಗಿಡಿ ನೆರವಾದಿ ಮುದುಕ. అని ಇಟ್ಲು ಈ ರೀತಿಯಾಗಿ ವಿಶ್ವದಲ್ಲಿ ನಡೀತಕ್ಕಂಥದ್ದೆಲ್ಲವನ್ನೂ ಹಾಯಾಗಿ ತಿಳ್ಕೊಳ್ತಕ್ಕಂತಹ, ನೆರಿಂಗೆಡಿ ತಿಳಿದುಕೊಳ್ತಕ್ಕಂತಹ ನೆರವಾದಿ ಮುದುಕ. ನೆರವಾದಿ ಅಂತಂತಂದರೆ ಜ್ಞಾನವೃದ್ಧ. ಮುದುಕ ಅಂದರೆ ನೋಡಿ ಕನ್ನಡದಲ್ಲಿರೋ ಥರನೇ ಮುದುಕ ಅನ್ನೋದಕ್ಕೆ ವೃದ್ಧ ಅಂತಲೇ ಅರ್ಥ. ತೆಲುಗು ಕನ್ನಡ ಎರಡು ಅಕ್ಕ ತಂಗಿಯರು ಭಾಷೆಗಳಲ್ಲಿ. ಮುದುಕ ಅನ್ನತಕ್ಕಂತಹ ಪದ ಎರಡರಲ್ಲೂ ಒಂದೇ ಅರ್ಥ. ನೆರವಾದಿ ಮುದುಕ, ಜ್ಞಾನವೃದ್ಧ ಅವನು. ಸೃಷ್ಟಿ ಆದಿಯಿಂದ ಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂತಹವನು. ಎರುಕಗಳ ಪ್ರೌಢ ವಿಪರೀತ ಬುದ್ಧಿ ಇರ್ತಕ್ಕಂತಹ ಆ ಬ್ರಹ್ಮದೇವರು ಬೆರಗುಪಡಿ ಗ್ರದ್ದನ ಪೆದ್ದ ಪ್ರೊದ್ದು ದದ್ದಯುಂ. ಬೆರಗಾಗಿ ಹೋಗ್ಬಿಡ್ತಾನೆ, ಎಲ್ಲಿಂದ ಬಂದ್ರು ಇವರೆಲ್ಲರೂ? ನಾನು ಮಾಯ ಮಾಡಿರೋರಲ್ಲೇ ಇದ್ದಾರೆ, ಇವ್ರು ಯಾರಪ್ಪ ಅಂತ ಪೆದ್ದ ಪ್ರೊದ್ದುದೆದ್ದಯು. ಎಷ್ಟೋ ಹೊತ್ತು ಯೋಚನೆ ಮಾಡಿ 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 ಪೂರ್ತಿ ಕನ್ಫ್ಯೂಷನ್ ಆಗೋಗ್ಬಿಡ್ತು. ಇದೇನಿದು, ನನಗೆ ಗೊತ್ತಿರೋ ವಿಚಾರವೇ ಇದು, ನಾನು ಬಚ್ಚಿಟ್ಟಿದ್ದೀನಿ ಅವರೆಲ್ಲರೂ.
ನಾನಲ್ಲದೆ ಇನ್ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತಾದ್ರಲ್ಲಿ ಎಲ್ಲಿಂದ ಬಂದರು ಅಂತ ವಿಪರೀತವಾಗಿ ದದ್ದಯುಂ ಅಂತಂದರೆ ಕನ್ಫೌಂಡೆಡ್. ತನಗೆ ತಿಳಿದಿರೋ ವಿಚಾರದಲ್ಲೇ ತನಗೇನೆ ಅಷ್ಟೊಂದು ಒಂದು ಅಲ್ಲೋಲ ಕಲ್ಲೋಲ ಆಗೋಯ್ತು, ಕನ್ಫ್ಯೂಷನ್ ಆಗೋಯ್ತು. ತಲಬೋಸಿ ಅಂದರೆ ಯೋಚನೆ ಮಾಡ್ದ ತಲಬೋಸಿ ಅಂದರೆ ಎಷ್ಟೊತ್ತು ಅದನ್ನೇ ಹೀಗಿರ್ಬೋದು, ಏನಾಯಿತು ಅಂತೆಲ್ಲ ಯೋಚನೆ ಮಾಡಿ ಕರ್ಜಂಬು ಅಂತಂದರೆ ಕರ್ಜಮು ಅಂತ ಕಾರ್ಯ. ಕರ್ಜಂಬು ಮುಂದಲ ಎರುಂಗಕ, ಮುಂದೆ ಏನು ಮಾಡ್ಬೇಕು ನಾನು ಇವಾಗ? ಹಾಗಾದರೆ ಈ ಮಾಯೆ ಮಾಡಿರೋರ್ನೆಲ್ಲ ಇಲ್ಲೇ ಮಲಗಿಸ್ಬೇಕಾ? ಇನ್ನು ಅವ್ರಿಗೆ ಶುರು ಮಾಡಿದ್ಮೇಲೆ ಅವ್ರಿಗೆ ಯಾವುದಾದ್ರೂ ಒಂದು ಗತಿ ಕಾಣಿಸ್ಬೇಕಲ್ಲ, ಏನಪ್ಪ ಮಾಡಲಿ ಈಗ ಅಂತ ಅರ್ಥ ಆಗಲಿಲ್ಲ. ಕರ್ಜಂಬು ಮುಂದಲ ಎರುಂಗಕ, ಮುಂದೆ ಏನು ಮಾಡಬೇಕು ಅನ್ನೋದು ತಿಳಿಯಲಾರ್ದಿರ ಕೊಂದಲಂ ಪಡುಚು ಆಂದೋಳನಂಬುನ, ಏನು ಮಾಡಬೇಕು, ಏನು ಮಾಡತಕ್ಕದ ಕಾರ್ಯವಿಧಾನ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಆಂದೋಳನದಿಂದ ಅಂದರೆ ವಿಪರೀತವಾದಂಥ ಆಂಗ್ಸೈಟಿ ಅನ್ಬೋದು. ಗೊಂದಲಂ ಅಂದರೆ ಹೀಗೆ ಮಾಡೋದ ಹಾಗೆ ಮಾಡೋದ ಅಂತ ಗೊಂದಲ ಏರ್ಪಟ್ಕೊಂಡು ಏನು ಮಾಡೋದು ಅಂತ ಬ್ರಹ್ಮ ಯೋಚನೆ ಮಾಡ್ತಾ ಇದ್ದಾನೆ. ಮೋಹಮುಲೇಕ ಜಗಂಬುಲ ಮೋಹಿಂಪಂಗಜೇಯುನೇರ್ಚಿ ಮೊನಸಿನ ವಿಷ್ಣುನ್ ಮೋಹಿಂಪಿಂಚದನನಿಯಡು ಮೋಹಮುನ ವಿಧಾತ ದಾನ ಮೋಹಿತುಂಡಯ್ಯನ್. ಮೋಹಮುಲೇಕ ಜಗಂಬುಲ ಮೋಹಿಂಪಂಗಜಯನೇರ್ಚಿ ಮನಸ್ಸಿನ ವಿಷ್ಣುನ್, ತನ್ನ ಮಾಯೆಯಿಂದ ಇಡೀ ಪ್ರಪಂಚವೆಲ್ಲವನ್ನೂ ಕೂಡ ಮೋಹಗೊಳಿಸ್ತಾನೆ. ಮಹಾಯೋಗಾಶ್ರಯ ಆ ಮಹಾವಿಷ್ಣು. ಆ ಶ್ರೀಹರಿಯ ಮಾಯೆನೇ, ವಿಷ್ಣು ಮಾಯೆಯೇ ಇಡೀ ಪ್ರಪಂಚದಲ್ಲೆಲ್ಲ ಆವರಿಸ್ಕೊಂಡಿರ್ತಕ್ಕಂಥದ್ದು. ಅಂತಹ ಆ ವಿಷ್ಣುವನ್ನು ಆ ರೀತಿಯಾಗಿರ್ತಕ್ಕಂತಹ ಮನಸ್ಸಿನ ಅಂದರೆ ಆ ರೀತಿಯಾಗಿ ತನ್ನ ವಿಜೃಂಭಣೆ, ತನ್ನ ಮಾಯೆಯ ವಿಜೃಂಭಣೆಯಿಂದ ಎಲ್ಲರನ್ನೂ ಮೋಹ ಮಾಡ್ತಾ ಇರತಕ್ಕಂಥ ವಿಷ್ಣುವನ್ನ ಮೋಹಿಂಪಿಂಚದನನಿಯಡು ಮೋಹಮುನ, ಮೋಹಗೊಳಿಸ್ಬಿಡ್ತೀನಿ, ಆ ಹರಿನ ಮೋಸಗೊಳಿಸ್ತೀನಿ ಅಂತ, ಮಹಾಪುರುಷನನ್ನು ಮೋಸಗೊಳಿಸ್ಬೇಕು ಅಂತ ಅಂದಿದ್ದಂತಹ ಆ ಬ್ರಹ್ಮ ತಾನೇ ಮೋಹಿತುಂಡಯ್ಯನ್, ಮೋಹ ಪಡಿಸ್ಬಿಡೋಣ ಅಂತ ಮಾಯೆ ಬೀಸಕ್ಕೆ ಹೋಗಿ ಈ ಶ್ರೀಹರಿಯ ಮುಂದೆ ಬ್ರಹ್ಮನ ಮಾಯೆ ಅಲ್ಪವಾದದ್ದು. ಜಗತ್ ಸೃಷ್ಟಿ ಮಾಡಲಿಕ್ಕೆ ಸೃಷ್ಟಿಕರ್ತನಾಗಿ ಚತುರ್ಮುಖ ಬ್ರಹ್ಮನನ್ನು ನಿಯಾಮಕಗೊಳಿಸಿದವನೇ ಆ ಪರಬ್ರಹ್ಮ, ಮಹಾಪುರುಷ ಅವನು. ಅಂತಹ ಆ ಶ್ರೀಹರಿಯಲ್ಲಿ ಈ ಬ್ರಹ್ಮನ ಮಾಯೆ ಸಾಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಏನಪ್ಪ ಇದು ಹೀಗಾಯ್ತಲ್ಲ ಅಂತ ಯೋಚನೆ ಮಾಡಿ ತನಗೇ ಒಂದು ಕಕ್ಕರೆ ಬಿಕ್ಕಿ ಆಗೋಯ್ತು. ಏನು ಮಾಡೋದೀಗ, ಹೀಗಾಗೋಯ್ತಲ್ಲ, ಏನೋ ಮಾಡೋಕ್ಕೆ ಹೋಗಿ ಅದು ನನಗೆ ಸುತ್ಕೋತಲ್ಲ ಮಾಯೆ ಅನ್ನೋ ರೀತಿಯಲ್ಲಿ ಕಳವಳಗೊಂಡಂತಹ ಬ್ರಹ್ಮ. ಪಗಲು ಖದ್ಯೋತ ರುಚಿ ಚೆಡುಪಗಿದೆ, ರಾತ್ರಿ ಮಂಚು ಚಿಂಕಟಿಲೀನಮೈ ಮಾಯು ಮಾಡ್ಕಿ ವಿಷ್ಣುಪೈ ನನ್ಯ ಮಾಯಲು ವಿಷದ ಮಗುನೇ ಚಡಿ ನಿಜೇಶುಲ ಗರಿಬಂಬುಜರ ಚುಂಗಾಕ. ಪಗಲು ಅಂದ್ರೇ ಹಗಲು ಅಂದ್ರೇ ಏನು? ಹಗಲಿನಲ್ಲಿ ಆ ಪ್ರಚಂಡ ಮಾರ್ತಾಂಡನಾದಂತಹ, ಪ್ರಭಾಕರನಾದಂತಹ, ದಿವಾಕರನಾದಂತಹ ಸೂರ್ಯನ ಬೆಳಕು ಸಹಸ್ರ ಕಿರಣಗಳಿಂದ, ಸಹಸ್ರಕರ ಅವನು, ಸಹಸ್ರ ಕಿರಣಗಳಿಂದ ಹಗಲಿನ ವೇಳೆಯಲ್ಲಿ ಸೂರ್ಯ ಇಡೀ ವಿಶ್ವವನ್ನೇ ಬೆಳಗ್ತಾ ಇರ್ತಾನೆ. ಅಂತಹ ಬೆಳಕಿನಲ್ಲಿ, ನಿಚ್ಚಳವಾದಂತಹ ಪ್ರಕಾಶಮಾನವಾಗಿರ್ತಕ್ಕಂತಹ ಬೆಳಕಿನಲ್ಲಿ, ಹಗಲು ಹೊತ್ತಿನಲ್ಲಿ ಖದ್ಯೋತ ರುಚಿ ಚೆಡುಪಗಿದೆ. ಖದ್ಯೋತ ಅಂತಂದರೆ ಮಿಂಚು ಹುಳು ಎಲ್ಲೋ ಇಷ್ಟೇ ಅದರ ಪ್ರಕಾಶವಾದರೆ ಎಷ್ಟು, ಅತ್ಯಂತ ಸೂರ್ಯನ ಪ್ರಕಾಶಕ್ಕೆ ಹೋಲಿಸ್ಲಿಕ್ಕಾದರೂ ಸಾಧ್ಯವೇ? ಆ ಮಿಂಚು ಹುಳಿನ ಬೆಳಕು ಈ ಪ್ರಭಾಕರನ ಸಹಸ್ರಕರನ ಕಿರಣಗಳ ಕಾಂತಿಯಲ್ಲಿ ಮುಳುಗೋಗ್ಬಿಡುತ್ತೆ.
ಏನೂ ಕಾಣಿಸಲ್ಲ. ಬೆಳಗ್ಗೆ ಹೊತ್ತು ಯಾವ್ದಾದ್ರು ಮಿಂಚುಳ ಓಡಾಡ್ತಿದ್ರೆ ಕಾಣಿಸುತ್ತೆ. ದೊಡ್ಡ ಬೆಳಕಲ್ಲಿ ಈ ಚಿಕ್ಕ ಬೆಳಕು ಲೀನವಾಗಿ ಹೋಗುತ್ತೆ. ಅದೇ ರಾತ್ರಿ ಮಂಚು ಚೀಕಟಿ ಲೀನಮಯಿ ಮಾಯು ಮಾಡ್ಕಿ. ರಾತ್ರಿ ಅಂದ್ರಲ್ಲೇ ಕಗ್ಗತ್ತಲು. ಶುಕ್ಲ ಪಕ್ಷವಾದರೆ ಸ್ವಲ್ಪನಾದರೂ ಚಂದ್ರನ ಬೆಳಕಿರುತ್ತೆ. ಕೃಷ್ಣ ಪಕ್ಷವಾದಲ್ಲಿ ರಾತ್ರಿ ಅಂದ್ರೆ ಕಗ್ಗತ್ತಲು. ಅಂತಹ ಕತ್ತಲಿನಲ್ಲಿ ಮಂಚು ಚೀಕಟಿ ಅಂದರೆ ಮಂಜಿನಿಂದ ಆವರಿಸ್ತಕ್ಕಂತಹ ಆ ಒಂದು ಕತ್ತಲು ಕತ್ತಲಿನಲ್ಲೇ ಬೇರೆ ಆಗಿ ತೋರಲ್ಲ. ಆ ರಾತ್ರಿಯ ಸ್ವಭಾವವಾದಂಥ ಕತ್ತಲಿನಲ್ಲಿ ಈ ಮಂಜಿನಿಂದ ಉಂಟಾದಂಥ ಕತ್ತಲು ಅದರೊಳಗೆ ಲೀನವಾಗಿ ಹೋಗ್ಬಿಡುತ್ತೆ. ಲೀನಮಯಿ ಮಾಯು ಮಾಡ್ಕಿ, ಲೀನವಾಗಿ ಆ ರಾತ್ರಿಯ ಕತ್ತಲಿನಲ್ಲಿ ಲಯವಾಗಿ ಹೋಗೋ ರೀತಿಯಲ್ಲಿ ವಿಷ್ಣು ಪೈನ ಅನ್ಯಮಾಯುಲು ವಿಷದ ಮಗುನೇ. ವಿಷ್ಣು ಪೈನ ಅಂತಂದರೆ ಮಾಯಾ ಅತೀತನಾದಂತಹ, ಮಾಯೆಗೆ ಒಡೆಯನಾದಂಥ ವಿಷ್ಣುವಿನ ಮೇಲೆ ಅನ್ಯಮಾಯಲು ವಿಷದ ಮಗುನೇ. ಬೇರೆ ಮಾಯೆಗಳು ಏನಾದರೂ ಕೆಲಸ ಮಾಡುತ್ತಾ ಈ ವಿಷ್ಣು ಮೇಲೆ ಪ್ರಯೋಗ ಮಾಡಿದ್ರೆ? ಚೆಡಿ ನಿಜೇಶುಲ ಗರಿಮಂಬು ಜರಚುಂಗಾಕ. ಆ ಮಾಯೇನೂ ಕೆಟ್ಟು ಹೋಗುತ್ತೆ. ವಿಷ್ಣುವಿನ ಮೇಲೆ ಪ್ರಯೋಗಿಸಿದಂಥ ಮಾಯೆ ವಿಷ್ಣುಗೇನು ಮಾಡಲಾರ್ದಿರ ಅದು ಕೆಡ್ತು. ನಿಜೇಶುಲ ಯಾರಾದರೆ ಅದನ್ನು ಪ್ರಯೋಗಿಸ್ತಾರೋ ಆ ಮಾಯೆಯನ್ನು ವಿಷ್ಣುವಿನ ಮೇಲೆ, ಅವರ ಗರಿಮಂಬು ಜರಚುಂಗಾಕ. ಆ ಮಾಯೆ ಪ್ರಯೋಗಿಸಿದವರ ಗೌರವ ಕೂಡ ಹಾಳು ಮಾಡಿಬಿಡುತ್ತೆ. ಅಂತಂದರೆ ಏನು ಮಾಡೋಕ್ಕಾಗಲ್ಲ. ತನ್ನನ್ನು ಪ್ರಯೋಗಿಸಿದವನ್ನ ಸಾಮರ್ಥ್ಯ ಕೂಡ ನಾಶ ಮಾಡಿಬಿಡುತ್ತೆ. ಮರಿಯುನು పుట్టితి బుద్ధి ఎరింగితిం బుట్టించితి జగము సగము పోయెను బ్రాయం బిట్టి వినూతన సృష్టులు పుట్టుటలేదౌరా ఎటి భూమిలో భూమిన్. ಚತುರ್ಮುಖನಾದಂಥ ಬ್ರಹ್ಮ ಯೋಚನೆ ಮಾಡ್ತಾ ಇದ್ದಾನೆ. ಪುಟ್ಟಿತಿ, ನಾನು ಹುಟ್ಟಿದೆ. ಎಲ್ಲಿ ಹುಟ್ಟಿದ? ಆ ಯೋಗನಿದ್ರೆಯಲ್ಲಿದ್ದಂತಹ ಪರಮಪುರುಷ ಯಾವಾಗಾದರೆ ಏಕೋಹಂ ಬಹುಶ್ಯಾಂ ಪ್ರಜಾಯೇಯ ಅಂತ ಚಿಂತನೆ ಮಾಡಿದ್ನೋ ತಕ್ಷಣ ಅವನು ಈಕ್ಷಿತ್ಯಾತ್ಮಕ ದೃಷ್ಟಿ ಆಯಿತು. ಪ್ರಪಂಚ ಎಲ್ಲ ತನ್ಮಾತ್ರೆಗಳು ಪಂಚಭೂತಗಳೆಲ್ಲ ಹುಟ್ಟು. ಆದರೂ ಭೂತ ಸೃಷ್ಟಿ ಮಾಡಲಿಕ್ಕೆ ಅಂದರೆ ಜೀವ ಸೃಷ್ಟಿ ಮಾಡಲಿಕ್ಕೆ ಅವನ ನಾಭಿಕಮಲದಿಂದ, ನಾಭಿಕಮಲ ಜನಿಸಿ ನಾಭಿಕಮಲದೊಳಗೆ ಬ್ರಹ್ಮ ಜನಿಸಿದ. ಹುಟ್ಟಿದ ಏನು ಮಾಡಬೇಕು, ಹೆಂಗೆ ಸೃಷ್ಟಿ ಮಾಡೋದು ಏನೂ ಗೊತ್ತಾಗಲಿಲ್ಲ. ಆಮೇಲೆ ತಪ ಅಂತ ಅವನಿಗೆ ಅಶರೀರವಾಣಿ ಬಂತು. ಮತ್ತೆ ಅದನ್ನು ತಪಸ್ಸೆಲ್ಲ ಮಾಡಿ ಬುದ್ಧಿ ಎರಿಂಗಿತಿ ಅಂದರೆ ಸೃಷ್ಟಿ ಮಾಡಲಿಕ್ಕೆ ಬೇಕಾದಂತಹ ಬುದ್ಧಿ ಸಾಮರ್ಥ್ಯವನ್ನು ತಿಳ್ಕೊಂಡೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಬ್ರಹ್ಮದೇವರು. ಪುಟ್ಟಿಂಚಿದಿ ಜಗಮು, ಆ ಸೃಷ್ಟಿಯ ವಿಷಯಕವಾದಂಥ ಜ್ಞಾನವನ್ನೆಲ್ಲ ತಪಸ್ಸು ಮಾಡಿ ಪಡ್ಕೊಂಡಂಥ ಬ್ರಹ್ಮ ಜಗತ್ತಿನಲ್ಲಿ ಜೀವಿಗಳ ಸೃಷ್ಟಿಯನ್ನು ಮಾಡಿದ. ಸಗಮು ಪೋಯನು ಪ್ರಾಯಂ, ಆಗಲೇ ನಂದು ಅರ್ಧ ವಯಸ್ಸು ಆಗಿದೆ, ಕಳೆದು ಹೋಗಿದೆ. ಬಿಟ್ಟಿ ವಿನೂತನ ಸೃಷ್ಟುಲು ಪುಟ್ಟುಟಲೇದೌರ. ಇಟ್ಟಿ ಪ್ರಾಯಂಬೋ ಸಗಮು ಪೋಯೇನು, ಅರ್ಧ ಆಯಸ್ಸಾಯಿತು, ಇಷ್ಟು ಆಯಿತು ನಂದು ಸರ್ವೀಸು, ನನಗಿಷ್ಟು ಅನುಭವ ಆಯಿತು. ಈ ರೀತಿಯಾದಂಥ ವಿನೂತನ ಸೃಷ್ಟಿ ಅಂದರೆ ನನಗೆ ತಿಳಿದಿರ, ನಾನು ಮಾಡ್ದಿರ ಪ್ರಪಂಚದಲ್ಲಿ ಮತ್ತೊಂದು ಜೀವರಾಶಿ ಉಂಟಾಗತಕ್ಕಂಥದ್ದು, ಸೃಷ್ಟಿಯಾಗತಕ್ಕಂಥ ಈ ವಿನೂತನ ಸೃಷ್ಟುಲು ಪುಟ್ಟುಟಲೇದವ್ರ. ಅಯ್ಯೋ, ಅವರ ಅಂದರೆ ಆಶ್ಚರ್ಯ. ನಾನು ಈ ರೀತಿಯಾದಂಥ ನಾನು ಹುಟ್ಟಿಸ್ತೀರ ಈ ಭೂಮಿ ಮೇಲೆ ಇದೆಂಥ ಸೃಷ್ಟಿಯಾಗಿದೆ, ನನಗೇ ತಿಳಿಯದೇ ಇರತಕ್ಕಂಥ ಇಟ್ಟಿ ಭೂಮೇಲು ಅಂದರೆ ಮಾಯೆಗಳು. ಈ ರೀತಿಯಾದಂಥ ಮಾಯೆಗಳ, ನನಗೆ ಗೊತ್ತಾಗದೇ ಇರೋಂತಹ ಮಾಯೆನ ಈ ಭೂಮಿ ಮೇಲೆ ಆಶ್ಚರ್ಯಚಕಿತನಾಗಿದ್ದಾನೆ ಸೃಷ್ಟಿಕರ್ತನಾದಂತಹ ಚತುರ್ಮುಖ ಬ್ರಹ್ಮ అని ఇట్లు దళవాకిట వాణిగల పొడిమిచే వాడిమికెక్కిననలు మొగంబుల తక్కరిగోంటు పెనుదంట పలు వెంటలం ధనమనంబున వితర్కించి విచారించునెడ నతండు గనుంగొనుచుండన బాలకులు
మేఘశ్యాములును హారకుండల కిరీటవనమాలికాభిరాములును శ్రీవత్స మంగళాంగద నూపుర కనక కటక కంకణ కటి ఘటిత కాంచీ గుణోద్ధాములును ఆపాదమస్తక తులసీదళదాములును విలసదంగుళీయక స్తోములును శంఖచక్ర గదా కమలహస్తులును చతుర్భుజ ప్రశస్తులును బీత కౌశేయ వాసులును చంద్రికా ధవళ హాసులును గరుణా కటాక్ష వీక్షణ విలాసులును రవికోటి భాసులును అనంత సచ్చిదానంద రూపమహితులను నణిమాది గుణోపేతులును విజాతీయ భేదరహితులను శ్రీమన్నారాయణ ప్రతిమాన విగ్రహ స్వరూపులను నై తమ కుంభరతంత్రులగుచు నృత్త గీతాది సేవా విశేషంబులకుం జొచ్చి మెలంగుచు మూర్తిమంతంబులైన బ్రహ్మాది చరాచరంబులును నణిమాది సిద్ధులును మాయా ప్రముఖంబులైన శక్తులను మహదాది చతుర్వింశతి తత్వంబులను గుణక్షోభకాల పరిణామ హేతు సంస్కార కామ కర్మ గుణంబులను సేవింప వేదాంత విధులకైనా నిరుంగరాని తెరంగున మెరయుచున్ గానంబడిన వారలన్ గనుగుని అని ఇట్లు తలవాకిట వాణిగల పొడిమిచే వాడిమికెక్కిన ನಲುಮುಗಂಬಲ ತಕ್ಕರಿಗುಂಟು. ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ಇವ್ರು ಯಾರಪ್ಪ, ಎಲ್ಲಿಂದ ಬಂದರು, ನನಗೇ ಮಾಯೆ ಅಂಟ್ಕೊಂಡ್ಬಿಡ್ತಲ್ಲ ಇದು, ಆ ಪರಮಾತ್ಮನ ಮಾಯೆಗೆ ಒಳಗುಪಡಿಸಕ್ಕೆ ಹೋಗಿ ನನಗೆ ಈ ಗತಿ ಆಯ್ತಲ್ಲ ಅಂತ ಎಲ್ಲ ಬೇರೆ ಬೇರೆ ಥರ ಯೋಚನೆ ಮಾಡ್ತಾ ಇದ್ದಾನೆ. ಯಾರು ಆ ಪರಮಾತ್ಮನ ಮಾಯೆಗೆ ಒಳಪಡಿಸ್ಬೇಕು ಅಂತ ನೋಡಿದವನು ಚತುರ್ಮುಖ ಬ್ರಹ್ಮ. ನಲುಮುಗಂಬಲ ತಕ್ಕರಿಗುಂಟು, 4 ಮುಖ ಏನೋ ಇದೆ ಅವನಿಗೆ. ಮೋಸ ಮಾಡಬೇಕು ಅನ್ನೋದಕ್ಕಂತ ತಕ್ಕರಿಗುಂಟು ಅಂದರೆ ಮೋಸಗಾರ ಅವನು. ಅವನಿಗೆ ಯಾಕೆ ಆ ಧೈರ್ಯ ಬಂತು ಅಂದರೆ ದಲವಾಕಿಟ ವಾಣಿಗಲ ಪೋಡಿಮಿಚೆ. ತಲವಾಕಿಟ ಅಂದರೆ ಈ ಶಿರಸ್ಸಿಗೆ ಬಾಯಿ ರೀತಿಯ ಬಾಯಿ ಅಂತಕ್ಕಂಥದ್ದು ಬಾಗಿಲು. ಸೊ ತನ್ನ ಆ ಮುಖದಲ್ಲಿ ಬಾಯಿಯಲ್ಲಿ ವಾಣಿ ನೆಲೆಸಿದ್ದಾಳೆ, ಸರಸ್ವತಿ ದೇವಿ ನೆಲೆಸಿರೋದ್ರಿಂದ ಆ ಅಭಿಮಾನದಿಂದ ಸ್ವಲ್ಪ ಗರ್ವ ಪಾಪ. ಆ ಲಕ್ಷಣ ಅವನಿಗೆ. ತಲವಾಕಿಟ ವಾಣಿಗಲ ಪೋಡಿಮಿಚೆ, ತನ್ನ ಬಾಯಿಯಲ್ಲಿ ಸರಸ್ವತಿ ಇದ್ದಾಳೆ ಅನ್ನತಕ್ಕಂತಹ ಒಂದು ಅಭಿಮಾನದಿಂದ ಸ್ವಲ್ಪ ಗರ್ವ ಶುರುವಾಯಿತು, ಪ್ರಾರಂಭವಾಯಿತು. ಆದ್ದರಿಂದ ಆ ನಲುಮುಗಂಬುಲ ತಕ್ಕರಿಗುಂಟು, 4 ಚತುರ್ಮುಖಗಳು ಇದ್ದಂತಹ ಆ ಮಾಯಗಾರ ಸ್ವಲ್ಪ ತಗ್ಗದ. ಏನು ಮಾಡೋದು ಏನು ಗೊತ್ತಾಗ್ತಾ ಇಲ್ಲ. ಪೆನುದಂಟ ಪಲುವೆಂಟಲಂ ಮನಂಬುನ ವಿತರ್ಕಿಂಚಿ. ಏನಾಗಿರ್ಬೋದು ಏನು ಅಂತ ಪಲುವೆಂಟಲಂ ಬೇರೆ ಬೇರೆ ರೀತಿಯಾಗಿ ಮನಸ್ಸಿನಲ್ಲೇ ವಿತರ್ಕ ಮಾಡಿಕೊಂಡ. ವಿಚಾರಿಂಚು ನೆಡ, ಏನು ಮಾಡೋದು, ಏನಾಯ್ತು ಇದು, ಏನಾಗಿರಬಹುದು ಅಂತ ವಿಚಾರಿಸ್ತಾ ಇರುವಾಗ ಅತಂಡು ಗನುಗೊನು ಚುಂಡ ಸಬ್ನ ಬಾಲಕುಲು ನೋಡ್ತಾ ಇದ್ದಾನೆ. ಕೃಷ್ಣ ತಾನೇ ಬಾಲರೂಪರಾಗಿ ಬಂದಿರತಕ್ಕಂಥ ವತ್ಸರೆಲ್ಲ ಆ ಚತುರ್ಮುಖ ಬ್ರಹ್ಮನಿಗೆ ಯಾವ ರೀತಿ ಕಾಣ್ತಾ ಇದ್ದಾರೆ ಅಂತಂದರೆ, ಮೇಘಶ್ಯಾಮುಲನು ಹಾರಕುಂಡಲ ಕಿರೀಟ ವನಮಾಲಿಕಾಭಿರಾಮುಲನು. ಅಬ್ಬಬ್ಬ ಹೇಗಿದ್ದಾರೆ ಎಲ್ಲರೂ ಕೂಡ ಮೇಘಶ್ಯಾಮರಿದ್ದಾರೆ, ನೀಲಮೇಘಶ್ಯಾಮಾಂಗರ್ ಆಗಿದ್ದಾರೆ. ಆ ಮಹಾವಿಷ್ಣುವಿನ ಮೈ ಛಾಯೆ ಹೇಗಿರ್ತೋ ಅದೇ ರೀತಿ ಇದ್ದಾರೆ. ಹಾರಕುಂಡಲ ಕಿರೀಟ ವನಮಾಲಿಕಾಭಿರಾಮುಲನು, ಕುತ್ತಿಗೆಯಲ್ಲಿ ತುಳಸಿಧಾಮ ಅಂದರೆ ತುಳಸಿ ಹಾರಗಳು, ಕಿರೀಟ, ವನಮಾಲೆಗಳು ಹಾಕಿಕೊಂಡು ಅಭಿರಾಮರಾಗಿದ್ದಾರೆ. ಅಂದರೆ ಅಷ್ಟು ಕಾಂತಿಯಿಂದ ಮೆರೀತಾ ಇದ್ದಾರೆ. ಶ್ರೀವತ್ಸ ಮಂಗಳಾಂಗದ ನೂಪುರ ಕನಕ ಕಟಕ ಕಂಕಣ ಕಟಿ ಘಟಿತ ಕಾಂಚಿ ಗುಣೋದ್ಧಾಮುಲನು. ಎಲ್ಲ ಆಭರಣಗಳು, ನೂಪುರಗಳು, ಬಂಗಾರದ ಕಟಕಗಳು, ಕಂಕಣಗಳು, ಸೊಂಟಕ್ಕೆ ಕಟಿಘಟಿತ ಮೇಖಲ ಅಂದಾಗೆ ಸೊಂಟಕ್ಕೆ ಕಾಂಚಿ ಗುಣೋದ್ಧಾಮುಲನು, ಬಂಗಾರದ ಡಾಬು. ಆಪಾದಮಸ್ತಕ ತುಳಸಿ ದಳದಾಮುಲನು. ಆಪಾದಮಸ್ತಕ ಅಂದರೆ ಹಾರುಗಳು, ತುಳಸಿ ಹಾರಗಳು ಹಾಕ್ಕೊಂಡಿದ್ದಾರೆ.
ವಿಲಸದಂಗೂಳಿ ಏಕಸ್ತೋಮುಲನು, ಎಲ್ಲ ಬೆರಳುಗಳಿಗೂ ಕೂಡ ಉಂಗುರಗಳನ್ನು ಧರಿಸಿದ್ದಾರೆ. ಶಂಖಚಕ್ರ ಗದಾ ಕಮಲಹಸ್ತುಲನು, ಆ ಚತುರ್ಭುಜ ಮಹಾವಿಷ್ಣು ಧರಿಸಿರೋ ರೀತಿಯಲ್ಲಿ ಒಂದು ಕೈಲಿ ಶಂಕು, ಒಂದು ಕೈಲಿ ಸುದರ್ಶನ ಮಹಾಚಕ್ರ, ಒಂದು ಕೈಲಿ ಕೌಮೋದಕಿ ಗದೆ ಮತ್ತು ಕಮಲ ಧರಿಸಿದ್ದಾರೆ ಪ್ರತಿಯೊಬ್ಬ ಹುಡುಗರು ಕೂಡ. ಚತುರ್ಭುಜ ಪ್ರಶಸ್ತುಲನು, ಪೀತ ಕೌಶೇಯ ವಾಸುಲನು, ಪೀತಾಂಬರಧಾರಿಗಳಾಗಿದ್ದಾರೆ. ಚಂದ್ರಿಕಾ ಧವಳ ಹಾಸುಲನು, ಚಂದ್ರಿಕಾ ಅಂದರೆ ಒಳ್ಳೆಯ ಚಂದ್ರನ ಬೆಳದಿಂಗಳಂತಹ ನಗು, ಅಂದರೆ ಹಾಯಾದ ತಂಪಾದ ಹಬ್ಬಿ ಹರಡ್ತಾ ಇರತಕ್ಕಂತಹ ನಗು, ಮುಗುಳ್ ನಗು ಹೊಂದಿದ್ದಾರೆ. ಗರುಣ ಕಟಾಕ್ಷ ವೀಕ್ಷಣ ವಿಲಾಸುಲನು, ಆ ಭಗವಂತನ ಕಟಾಕ್ಷ ಹೇಗೆ ಕರುಣೆಯಿಂದ ತುಂಬಿ ಲಹರಿಗಳಂತೆ ಹರಿತಾ ಇರುತ್ತೋ ಆ ರೀತಿಯಾಗಿ ವೀಕ್ಷಣ ವಿಲಾಸ ಅಂತಂದರೆ ಆ ಕಡೆಗಣ್ಣ ನೋಟ ಅಲೆ ಅಲೆಯಾಗಿ ಸುತ್ತಲೂ ಹೊಮ್ತಾ ಇದೆ ಆ ಬಾಲಗೋಪಾಲಕರಿಂದ. ಅವರು ಹಾಗಿದ್ದಾರೆ, ಹಾಗೆ ಭಾಸವಾಗ್ತಾ ಇದ್ದಾರೆ. ರವಿಕೋಟಿ ಭಾಸುಲನು, ಸೂರ್ಯಕೋಟಿ ಪ್ರಕಾಶರಾಗಿದ್ದಾರೆ. ಅನಂತ ಸಚ್ಚಿದಾನಂದ ರೂಪ ಮಹಿತುಲನು, ಅಣಿಮಾದಿ ಗುಣೋಪೇತುಲನು, ಅಣಿಮಾದಿ ಅಷ್ಟಸಿದ್ಧಿಗಳು ತಮ್ಮಲ್ಲೇ ಇದೆ. ವಿಜಾತೀಯ ಭೇದರಹಿತುಲನು, ವಿಜಾತಿಯ ಭೇದ ಇಲ್ಲ ಅವರಿಗೆ. ಕರುಣೆ ಅಂತಂದರೆ ಅಣಿಮಾ ಮಹಿಮಾ ಗರಿಮಾ ಲಘಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಅನ್ನತಕ್ಕಂತಹ 8 ಅಷ್ಟಸಿದ್ಧಿಗಳ ಗುಣಗಳನ್ನು ತಮ್ಮೊಳಗೆ ಧರಿಸಿದ್ದಾರೆ. ಎಲ್ಲರೂ ಕೂಡ ಹರಿ ಅಂತರ್ಯಾಮಿ ಸ್ವರೂಪರೇ ಆಗಿರೋದ್ರಿಂದ ಇದು ನಾವು ಇದು ಬೇರೆ ಅನ್ನತಕ್ಕಂತಹ ಭೇದ ಅವರಲ್ಲಿ ಕಾಣಿಸ್ತಾ ಇಲ್ಲ. ವಿಜಾತೀಯ ಭೇದರಹಿತುಲನು, ಶ್ರೀಮನ್ನಾರಾಯಣ ಪ್ರತಿಮಾನ ವಿಗ್ರಹ ಸ್ವರೂಪುಲನು ಅಂತಂದರೆ ಎಲ್ಲರೂ ಕೂಡ ಯಾವ ಕಡೆ ತಿರುಗಿದ್ರು ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೂ ಅಲ್ಲೇ ಶ್ರೀರಾಮ ಅಂದ ಹಾಗೆ ಆ ಹುಡುಗರು ಪ್ರತಿಯೊಬ್ಬರು ವಿಷ್ಣು ಸ್ವರೂಪಗಳಾಗಿ ವಿಷ್ಣು ರೂಪವನ್ನೇ ಹೊಂದು ಅದೇ ರೀತಿ ಕೋಟಿ ಸೂರ್ಯಪ್ರಕಾಶರಾಗಿ ಇದ್ದಾರೆ. ಅವ್ರಿಗೆಲ್ಲರಿಗೂ ಆ ಹುಡುಗರಿಗೆ ಅಂದರೆ ಹರಿಯ ರೂಪದಲ್ಲಿರ್ತಕ್ಕಂತಹ ಆ ಬಾಲಸ್ವರೂಪದಲ್ಲಿರೋ ಹರಿನೋ, ಹರಿ ರೂಪದಲ್ಲಿರ್ತಕ್ಕಂಥ ಬಾಲರೋ, ಆ ಬ್ರಹ್ಮನಿಗೆ ಕಕ್ಕಾಬಿಕ್ಕಿ ಆಗ್ತಾ ಇದೆ. ಅವರನ್ನೆಲ್ಲರನ್ನೂ ಕೂಡ తమకు పరతంత్రులగుచు నృత్య గీతాది సేవా విశేషంబుల కుంజొచ్చి మెలంగుచు మూర్తిమంతంబులైన ಬ್ರಹ್ಮಾದಿ ಚರಾಚರಂಬುಲನು, ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ಚರಾಚರಗಳು ಎಲ್ಲ ಶರೀರ ತುಂಬಿಕೊಂಡು ಮೂರ್ತಿಮತ್ತಾಗಿ ಬಂದು ಬ್ರಹ್ಮಾದಿ ಸ್ತಂಭ ಪರ್ಯಂತ ಸಕಲ ಚರಾಚರ ವಸ್ತುಗಳು ಕೂಡ ಮೂರ್ತಿಭವಿಸಿ ಬೇರೆ ಬೇರೆಯಾಗಿ ನೃತ್ಯ ಗೀತ ವಾದ್ಯ ಮುಂತಾದ ಸೇವೆಗಳನ್ನು ಅರ್ಪಿಸ್ತಾ ಇದ್ದಾರೆ ಆ ಗೋಪಬಾಲಕರಿಗೆ. ಅಣಿಮಾದಿ ಅಷ್ಟೈಶ್ವರ್ಯಗಳು, ಮಾಯೆ ಮುಂತಾದ ಜಗತ್ಕಾರಣ ಶಕ್ತಿಗಳು, ಮಹತ್ತತ್ವ ಮೊದಲಾದ 24 ತತ್ವಗಳು, ಚತುರ್ವಿಂಶತಿ ತತ್ವ ಯಾವುದಪ್ಪ ಅಂದರೆ ಮಹತ್ತು, ಅಹಂಕಾರ, ಬುದ್ಧಿ, ಮನಸ್ಸು, ಪಂಚಮಹಾಭೂತಗಳು, ಪೃಥ್ವ್ಯಪ್ತೇಜೋ ವಾಯುರಾಕಾಶ ಅಂತಂಗೆ 5 ಮಹಾಭೂತಗಳು, ಪಂಚತನ್ಮಾತ್ರಗಳು, ಗಂಧರಸ ರೂಪ ಸ್ಪರ್ಶ ಶಬ್ದಾದಿ ಪಂಚತನ್ಮಾತ್ರಗಳು, ಪಂಚಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಗಿಂದ್ರಿಯಾದಿ ಪಂಚಜ್ಞಾನೇಂದ್ರಿಯಗಳು, ವಾಕ್ಪಾಣಿಪಾದ ಪಾಯು ಉಪಸ್ಥ ಅನ್ನತಕ್ಕಂಥ ಪಂಚಕರ್ಮೇಂದ್ರಿಯಗಳು, ಈ ರೀತಿಯಾಗಿ 24 ತತ್ವಗಳು ಕೂಡ ಮೂರ್ತಿ ಭವಿಸಿ ಬಂದು ಅವ್ರನ್ನೆಲ್ಲ ಆ ಗೋಪಬಾಲಕರನ್ನ ಸೇವಿಸ್ತಾ ಇದೆ. ಒಂದು ಕಡೆ ಆ ತತ್ವಗಳಿಗೆ ಸಹಕಾರಿಯಾದಂಥ ಕಾಲ, ಗುಣಗಳ ಬದಲಾವಣೆಗೆ ಕಾರಣವಾದಂಥ ಸ್ವಭಾವ, ಜೀವಾದೃಷ್ಟಗಳಿಗೆ ಉದ್ಬೋಧಕಗಳಾದಂತಹ ಕರ್ಮ ವಾಸನೆಗಳು, ಆ ವಾಸನಾ ಮೂಲಗಳಾದ ಕಾಮಕರ್ಮಗಳು, ಜಗತ್ಕಾರಣಗಳಾದಂಥ ಸತ್ವ ರಜಸ್ತಮೋ ಗುಣಗಳು ಎಲ್ಲವೂ ಕೂಡ ಬಂದು ಮೂರ್ತಿಮತ್ತಾಗಿ ಈ ಗೋಪಬಾಲಕರನ್ನ ಆಧರಿಸ್ತಾ ಇವೆ. ಮಹದಾದಿ ಚತುರ್ವಿಂಶತಿ ತತ್ವಂಬುಲನು ಗುಣಕ್ಷೋಭ ಕಾಲ ಪರಿಣಾಮ
ಹೇತು ಸಂಸ್ಕಾರ ಕಾಮ ಕರ್ಮ ಗುಣಂಬುಲುನು ಸೇವಿಂಪ ವೇದಾಂತ ವಿದುಲಕೈನ ನೆರುಂಗರ ನಿತೆರಂಗುನ. ಎಷ್ಟು ವೇದಾಂತವನ್ನೆಲ್ಲ ತಿಳಿದಿರ್ತಕ್ಕಂತಹವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ, ಯಾರಪ್ಪ ಇದು ಅಪರೋಕ್ಷ ಜ್ಞಾನ ಪಡೆದಿರತಕ್ಕಂಥ ಮಹಾಯೋಗಿಗಳ ಜ್ಞಾನದೃಷ್ಟಿಗೆ ಕೂಡ ಗೋಚರವಾಗದೇ ಇರತಕ್ಕಂಥ ನಿರತಿಶಯವಾದಂಥ ಮಹಿಮೆ ಉಳ್ಳವರಾಗಿದ್ದಾರೆ ಆ ಗೋಪಬಾಲಕರ ರೂಪದಲ್ಲಿರ್ತಕ್ಕಂಥ ಶ್ರೀಹರಿ. ಮೆರೈಚುನ್ ಗಾನಂಬಡಿನ ವಾರಲನ್ ಗನುಗುನಿ. ಇವ್ರನ್ನೆಲ್ಲ ನೋಡ್ದ ಬ್ರಹ್ಮ, ಏನಿದು, ಯಾಕೆ ಈ ಎಲ್ಲ ಸೇವೆಗಳು ಕೂಡ ನೆರವೇರ್ತಕ್ಕಂಥದ್ದು ಆ ಆದಿಪುರುಷನಿಗೆ, ಆ ವೈಕುಂಠ ಧಾಮನಿಗೆ, ಸಚ್ಚಿದಾನಂದ ಸ್ವರೂಪನಿಗೆ, ಅಪರಿಚ್ಛಿನ್ನನಾಗಿ ಪೂರ್ಣ ಸ್ವರೂಪನಾಗಿ ವಿಜಾತೀಯ ಭೇದರಹಿತನಾದಂತಹ ಆ ಭಗವಂತನಿಗೆ ಆಗ್ತಕ್ಕಂಥ ಸೇವೆಗಳು ಎಲ್ಲವೂ ಕೂಡ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿ ಒಂದು ತತ್ವವೂ ಕೂಡ ಸೇವಿಸ್ತಕ್ಕಂಥದ್ದು ಆ ಪರಬ್ರಹ್ಮನನ್ನ. ಆದರೆ ಇಲ್ಲಿ ಈ ಮಕ್ಕಳಿಗೆಲ್ಲರಿಗೂ ಕೂಡ ಅದೆಲ್ಲ ಸೇವೆ ನಡೀತಾ ಇದೆ, ಪ್ರತಿಯೊಬ್ಬರಿಗೂ. ಏನಿದು, ಎಲ್ಲಿ ನೋಡಬೇಕು, ಏನು ವಿಚಿತ್ರವಾಗಿ ಬ್ರಹ್ಮನಿಗೆ ಅದಿನ್ನೆಷ್ಟು ಕೋಲಾಹಲವಾಯಿತೋ ಅವನ ಮನಸ್ಸಿನಲ್ಲಿ. ವೇದಾಂತ ವಿದುಲ ಕೈನ ನಿರುಂಗರಾಣಿ ತೆರಂಗುನ. ಯಾರಿಗೂ ಕೂಡ ಅರ್ಥವೇ ಆಗಬಾರ್ದು ಆ ರೀತಿಯಾಗಿರ್ತಕ್ಕಂಥ ಈ ದೃಶ್ಯವನ್ನೆಲ್ಲ ನೋಡಿ ಮೆರೈಚುನ್ ಗಾನಂಬಡಿನ ವಾರಲನ್ ಗನುಂಗುನಿ. ಅವ್ರನ್ನೆಲ್ಲ ನೋಡಿದಂಥ ಬ್ರಹ್ಮ ಮುಂದೆ ಏನು ಮಾಡ್ದ, ಅದೆಂತಹ ದೃಶ್ಯ ವೈಭವ. ಕಣ್ಣು ತಿರುಗಿಸಿದೆಡೆಯೆಲ್ಲ ವ್ಯಾಪಕತ್ವಾತ್ ವಿಷ್ಣು ಅನ್ನತಕ್ಕಂಥ ತತ್ವ ತಿಳ್ಕೊಂಡಿರ್ತೀವಿ. ಆದರೆ ಆ ವಿಷ್ಣು ಸ್ವರೂಪ ಕಣ್ಣು ತಿರುಗಿಸಿದ ಕಡೆ ಎಲ್ಲ ಕಂಡ್ರೆ ಅಬ್ಬಬ್ಬ ಎಷ್ಟು ಪುಣ್ಯ. ಆ ಚತುರ್ಮುಖ ಬ್ರಹ್ಮನಿಗೆ ದೊರೆತಂಥ ದೃಶ್ಯ ನಾವು ಈ ಪದ್ಯಗಳು ಓದಿ ಊಹಿಸ್ಕೊಂಡೇ ಇಷ್ಟ ಆನಂದವಾಗುತ್ತಲ್ಲ. ಅದೆಂಥ ದೃಶ್ಯ ವೈಭವ ಅದು. ಎಲ್ಲ ಕಡೆಯಲ್ಲೂ ಚತುರ್ಭುಜರು, ಪೀತಾಂಬರಧಾರಿಗಳು, ಎಲ್ಲ ಆಭರಣಗಳನ್ನು ತೊಟ್ಟುಕೊಂಡಿರ್ತಕ್ಕಂತಹವರು, ಮಂದಹಾಸದಿಂದ ಕರುಣಾ ಕಟಾಕ್ಷದಿಂದ ಪ್ರಕಾಶಿಸ್ತಾ ಇರತಕ್ಕಂತಹ ಹುಡುಗರನ್ನ ನೋಡಿದ ಬ್ರಹ್ಮ. ಇಲ್ಲಿ ಭಗವಂತನಿಂದ ಚತುರ್ಮುಖನಿಗೆ ತೋರಿಸಿರ್ತಕ್ಕಂಥ ಶರೀರಾದಿಗಳು ಸತ್ಯಗಳೇ ಅಂತಲೇ ನಾವು ಅರ್ಥ ಮಾಡ್ಕೊಳ್ಬೇಕು, ಮಾಯಿಕಗಳಲ್ಲ ಅವು. ಬ್ರಹ್ಮವಸ್ತು ದೃಶ್ಯತ್ವ, ಬಹುತ್ವ, ವಿವಿಧತ್ವ ಇದೆಲ್ಲ ಇಲ್ಲ, ಈ ಧರ್ಮಗಳೆಲ್ಲ ಇರಲ್ಲ ಅಂತ ವೇದಾಂತಿಗಳು ಹೇಳ್ಬೋದು. ಆದರೆ ಇದು ಭಗವನ್ ಮಹಿಮೆ, ಇದು ಭಕ್ತಿಯಿಂದ ಅರ್ಥಕೊಳ್ಳಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಅದಕ್ಕೆ ಹೇಗೆ ಹೇಳ್ತಾರೆ, ಆದಿತ್ಯವರ್ಣಂ ತಮಸ ಪರಸ್ತಾತ್ ಆನಂದ ಮಾತ್ರಮಜರಂ ಪುರಾಣಮೇಕಂ ಸಂತಂ ಬಹುಧಾ ದೃಶ್ಯಮಾನಂ ಸರ್ವೇ ನಿತ್ಯ ಶಾಶ್ವತಾಶ್ಚ ದೇಹಾಸ್ತಸ್ಯ ಪರಾತ್ಮನಃ ದೇಹಾಃ ಸರ್ವೇಪಿ ನಿತ್ಯಾಃ ಶಾಶ್ವತಾಃ ಚ ಹಾನೋಪಾದಾನರಹಿತಾ ನೈವ ಪ್ರಕೃತಿಜಾಃ ಕ್ವಚಿತ್ ಪರಮಾನಂದ ಸಂದೋಹ ಜ್ಞಾನಮಾತ್ರಾಶ್ಚ ಸರ್ವಶಃ ಅನ್ನತಕ್ಕಂತಹ ಈ ಪ್ರಮಾಣ ವಚನಗಳಿಂದ ಭಗವಂತನಿಗೆ ಅಪ್ರಾಕೃತಿಕವಾದಂಥ ರೂಪಗುಣಾದಿಗಳು ಉಂಟು. ಆತನ ಅನುಗ್ರಹವನ್ನು ಪಡೆದ ಭಕ್ತರಿಗೆ ಈ ಎಲ್ಲ ರೂಪಗಳಲ್ಲೂ ಗೋಚರನಾಗ್ತಕ್ಕಂಥವನು ಪರಮಾತ್ಮ ಅನ್ನತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಅತ್ಯಂತ ಆನಂದದಾಯಕವಾದಂಥ ದೃಶ್ಯವೈಭವ. ಆ ದೃಶ್ಯವೈಭವವನ್ನು ನಮಗೆ ಇಲ್ಲಿ ಪದವೈಭವಗಳಿಂದ ಕೊಟ್ಟಿದ್ದಾರೆ. ಅಂದ್ರೆ ಭಕ್ತ ಕವಿಗಳಾದಂಥ ಪೋತನಾಮಾತ್ಯರು. ಬಾಲುರಂಗಂಟಿನಾಚಯದಿಂಬಾಸಿನ ವಾರಿನಿ ಮುನ್ನವಾರಿನೆ ಎಂಬೋಲಂಗಜೂಚುನಂತಟನ ಭೂರಿ ನಿರರ್ಗಳ ದುರ್ಗಮ ಪ್ರಭಾಜಾಲಮುತೋಡನ್ ಜೂಪುಲಕಂ ಜಾಲಮಿಂದೆಚ್ಚುಚು నున్నవారలే మూలమో మార్గమయ్యదియో మోసము వచ్చెంగదే ವಿಧಾತಕುನ್. ಆ ದೃಶ್ಯವನ್ನು ಕಂಡಂತಹ ಬ್ರಹ್ಮ ಏನು ಆಶ್ಚರ್ಯ, ಏನು ಬೆರಗ ಅಥವಾ ಏನು ತೋಚದೆ ಇರತಕ್ಕಂಥ ಸ್ಥಿತಿನ. ಬಾಲುರಂಗಂಟಿ ನಾ ಚಯದಿಂ, ಚಯದಿ ಅಂದರೆ ನನ್ನ ಚೇಷ್ಟೆ, ಅವನೇ ತಾನೇ ಕೃತ್ಯ. ಚಯದಿ ಅಂದರೆ ಕೃತ್ಯ, ನನ್ನ ಕೃತ್ಯದಿಂದ ಹುಟ್ಟಾದಂತಹ
ಈ ಬಾಲಕರು ಇದು ಯಾರಿದು? ನನ್ನ ಆ, ಇದ್- ನಾ ಬಾಲುರಂಗಂಟಿ ನಾಚೈದಿಂ ಬಾಸಿನ ವಾರಿನಿ. ಈಗ ಕಾಣಿಸ್ತಾ ಇರೋ ಈ ಬಾಲಕರು ನನ್ನ ಮೋಸಕ್ಕೆ ಒಳಗಾಗ್ತಾ ಇಲ್ಲ. ಎಲ್ಲರೂ ಚತುರ್ಭುಜಗಳು, ಎಲ್ಲಾನು ವಿಷ್ಣು ಸ್ವರೂಪರಾಗಿ ಕಾಣಿಸ್ತಾ ಇದ್ದಾರೆ. ಮುನ್ನವಾರಿನೇಂಬೋಲಂಗ ಜೂಚುನಂತಟನ. ಇವಾಗ ನೋಡ್ತಾ ಇದ್ದೀನಿ ಇವ್ರನ್ನ. ಇವರು ಎಷ್ಟು ಮುಂಚೆಯಿಂದ ಅಂದರೆ ನಾನು ಮಾಯೆ ಮಾಡಿ ಎಲ್ಲನೂ ಬಚ್ಚಿಟ್ಟಿದ್ದೆ. ಆದರೆ ಇವಾಗ ನೋಡ್ತಾ ಇದ್ದರೆ ಹೇಗೆ ಕಾಣಿಸ್ತಾ ಇದ್ದಾರೆ ಅಂದರೆ, ಭೂರಿ ನಿರರ್ಗಳ ದುರ್ಗಮ ಪ್ರಭಾ ಜಾಲಮು ತೋಡ. ಅವರು ಶರೀರ ಕಾಂತಿಗಳು ಭೂರಿ ಹೆಚ್ಚಾದಂತಹ ನಿರರ್ಗಳ ಪ್ರಭೆಯಿಂದ ಕೂಡಿವೆ. ಅದು ನನಗೇನಾಗ್ತಾ ಇದೆ, ಆ ಪ್ರಭೆಯಿಂದ ಜೂಪುಲಕುಂ ಜಾಲಿಮಿಂ ದೆಚ್ಚುಚು. ಅವ್ರನ್ನ ವರ್ಚಸ್ಸು, ಅವರ ತೇಜಸ್ಸು, ಅವರ ಕಾಂತಿಗಳು ಹೇಗೆ ಕಾಣಿಸ್ತಾ ಇದೆ ಅಂದರೆ ನೋಡೋಕ್ಕಾಗ್ತಾ ಇಲ್ಲ ನನಗೆ. ಜೂಪುಲಕಂ ಜಾಲಮಿಂ ದೆಚ್ಚುಚು ಅಂದರೆ ನನ್ನ ಕಣ್ಣುಗಳಿಗೆ ಆ ಪ್ರಭೆಯಿಂದ ಕೂಡಿ ಹೊಳೆತಾ ಇರ್ತಕ್ಕಂಥ ಇವರನ್ನೆಲ್ಲ ನೋಡುವುದಕ್ಕೆ ಶಕ್ತಿ ಸಾಕಾಗ್ತಾ ಇಲ್ಲ. ಜಾಲಮಿಂ ದೆಚ್ಚುಚು ಆಯಾಸ ಆಗಿ ಹೋಗ್ತಾ ಇದೆ, ನೋಡೋಕ್ಕೆ ಆಗ್ತಾ ಇಲ್ಲ. ಉನ್ನವಾರ ಲೇ ಮೂಲಮು, ಇದೇನಿದು ಇವರು? ಇದಕ್ಕೆಲ್ಲ ಮೂಲ ಕಾರಣ ಏನದು? ಮಾರ್ಗ ಮೆಯ್ಯದೆಯೋ? ನಾನಿವಾಗ ಏನು ಮಾಡಲಿ ಹಾಗಾದರೆ? ಇಷ್ಟು ಜನ ವಿಷ್ಣುಮೂರ್ತಿಗಳು, ಅವರ ಪ್ರಕಾಶ ಅಬ್ಬಬ್ಬ ಕಣ್ಣು ತಿರುಗೋಗ್ತಾ ಇದೆ. ಮೋಸಮು ವಚ್ಚೆಂಗದೆ ವಿಧಾತಕುನ್. ಸೃಷ್ಟಿಕರ್ತನಾದಂತಹ ನಾನು ಚತುರ್ಮುಖ ಬ್ರಹ್ಮ, ನನಗೆ ಇದ್ಯಾವುದೋ ಮೋಸ ಕವಿದು ಬಿಡ್ತಾ ಇದೆ. ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಆ ಕಾಂತಿಯನ್ನು ವೀಕ್ಷಿಸೋದಕ್ಕೂ ಕೂಡ ಕಣ್ಣುಗಳಲ್ಲಿ ಬುದ್ಧಿಗೆ ಆಯಾಸವಾಗಿ ಹೋಗಿದೆ, ಶಕ್ತಿ ಸಾಲ್ತಾ ಇಲ್ಲ. ಏನು ಮಾಡೋದೀಗ? ಏನು ಮಾಡೋದೀಗ? ಅದೇ ಬ್ರಹ್ಮನ ಪ್ರಶ್ನೆ ಆಗಿದೆ. ಅನಿ ಸಕಲೇಂದ್ರಿಯಂಬುಲಕು ವೆಕ್ಕಸಂಬೈನ ಸೃಕ್ಕಿ. ಸೃಕ್ಕಿ ಅಂದರೆ ಆ ಗರ್ವದಿಂದ ಮೆರೀತಾ ಇದ್ದಂತಹ ಚತುರ್ಮುಖ ಬ್ರಹ್ಮನಿಗೆ ಸಕಲೇಂದ್ರಿಯಂಬುಲಕುನು, ಅವನ ಎಲ್ಲ ಇಂದ್ರಿಯಗಳಿಗೂ ಕೂಡ ವೆಕ್ಕಸಂಬೈನ ಎಕ್ಸೆಸ್ ದುಸ್ಸಹತ್ವ, ಆ ಕಾಂತಿ ನೋಡ್ಲಾರ ಕಣ್ಣುಗಳಿಂದ. ಆ ಶಂಖಚಕ್ರ ಗದಾ ಪದ್ಮಗಳ ಕಾಂತಿ ನೋಡ್ಲಾರ. ಅವರ ಎಲ್ಲರೂ ಗಾನ ನೃತ್ಯಗಳಿಂದ ಸೇವೆ ಮಾಡ್ತಾ ಇದೆ ಎಲ್ಲ ಶಕ್ತಿಗಳು, ಅದನ್ನು ಕೇಳಲಾರ. ನಿಂತ್ಕೊಳ್ಳೋಕ್ಕೆ ಕಾಲುಗಳಲ್ಲಿ ಶಕ್ತಿ ಇಲ್ಲ. ಸಕಲೇಂದ್ರಿಯಂಬುಲಕ್ಕೂ ಎಲ್ಲ ಇಂದ್ರಿಯಗಳಿಗೂ ಕೂಡ ತಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನೋಡಿ ನೋಡಿ ಸುಸ್ತಾಗಿ ಹೋಗ್ಬಿಡ್ತಾ ಇದ್ದಾನೆ, ಅಷ್ಟು ಆಯಾಸ ಹೊಂದುತ್ತಾ ಇದ್ದಾನೆ ಚತುರ್ಮುಖನಾದಂತಹ ಬ್ರಹ್ಮ. ಏ ಪರಮೇಶು ತೇಜಮುನ ನೀ ಸಚರಾಚರమైన లోకముద్దీపితమయ్య నట్టి విభుతేజమున్ గన్నులంజక్కంజూడంగా ఓపక పారవశ్యమును నొందుచు సంస్థిమితాఖిలేంద్రియుండై పరమేష్టి మైమరచనప్పుడు చిత్రపురూపు కైవడిన్. ಆ ಚತುರ್ಮುಖ ಬ್ರಹ್ಮ ನೋಡ್ತಾ ಇದ್ದಾನೆ. ಚರಾಚರಾತ್ಮಕವಾದಂತಹ ಈ ಪ್ರಪಂಚ ಎಲ್ಲವೂ ಕೂಡ ಏ ಪರಮೇಶು ತೇಜಮುನ ಉದ್ದೀಪಿತಮಯ್ಯೇ. ಈ ಪ್ರಪಂಚವೆಲ್ಲವೂ ಕೂಡ ಚರಾಚರಗಳು ಕೂಡ ಯಾವನ ತೇಜಸ್ಸಿನಿಂದ, ಯಾವನ ಶಕ್ತಿಯಿಂದ ಬೆಳಗ್ತಾ ಇದೆಯೋ ಅಂತಹ ವಿಭು ತೇಜವಾಗಿ ಎಲ್ಲರೂ ಕಾಣಿಸ್ತಾ ಇದ್ದಾರೆ. ಆ ಪರಮಾತ್ಮನ ಸ್ವರೂಪರಾಗಿಯೇ ಅವರೆಲ್ಲರೂ ಏಕಕಾಲದಲ್ಲಿ ಚತುರ್ಮುಖನಿಗೆ ಗೋಚರವಾಗ್ತಾ ಇದ್ದಾರೆ. ಆ ಅಟ್ಟಿ ವಿಭುತೇಜಮುಂ ಗನ್ನುಲಂಜಕ್ಕ ಚೂಡಂಗನೋಪಕ. ಕಣ್ಣು ಬಿಟ್ಟು ನೋಡೋಕ್ಕಾಗ್ತಾ ಇಲ್ಲ, ಎತ್ತ ತಿರುಗಿದ್ರೂ ಕೂಡ ಆ ಪರಮೇಶ್ವರನ ತೇಜಸ್ಸು, ಅದೇ ಸ್ವರೂಪರು ಎಲ್ಲ ಕಡೆನೂ. ನೋಡಿ ನೋಡಿ ಕಣ್ಣಿಗೆ ಆಯಾಸ. ಚೂಡಂಗಾನೋಪಕ, ನೋಡೋಕ್ಕೆ ಸಾಧ್ಯವಾಗ್ತಿಲ್ಲ. ಪಾರವಶ್ಯಮನು ನೊಂದುಚು, ಒಂಥರ ಆಯಾಸಕ್ಕೆ ತಲೆ ತಿರುಗಿದಾಗ ಆಗ್ತಾ ಇದೆ, ಪರವಶನ ಆಗ್ಬಿಡ್ತಾ ಇದ್ದಾನೆ. ಸಂಸ್ಥಿಮಿತ ಅಖಿಲೇಂದ್ರಿಯುಂಡೈ ಪರಮೇಷ್ಟಿ ಮೈ ಮರಚಿ. ಎಲ್ಲ ಇಂದ್ರಿಯಗಳು ಕೂಡ ನಿಸ್ತೇಜವಾಗಿ ಹೋಗ್ತಾ ಇದೆ, ಸ್ತಂಭೀಭೂತವಾಗಿ ಹೋಗ್ತಾ ಇದೆ. ಏನು ಮಾಡಲಿಕ್ಕೆ
ಹುಡುಗೋಗ್ತಾ ಇದೆ, ಶಕ್ತಿ ಎಲ್ಲ ಹುಡುಗೋಗ್ತಾ ಇದೆ ಬ್ರಹ್ಮನಿಗೆ. ಏನು ಮಾಡಲಿಕ್ಕೂ ಕೂಡ ಕೈಲಾಗ್ತಾ ಇಲ್ಲ ಅವನಿಗೆ. ಅಷ್ಟು ಮುರುಳನಾದಂಗೆ ಆಗ್ಬಿಟ್ಟಿದ್ದಾನೆ. ಆ ದಿವ್ಯ ತೇಜಸ್ನ ನೋಡಿ ಸೈರ್ಸಕ್ಕೆ ಆಗ್ತಾ ಇಲ್ಲ. ಪರಮಾಶ್ಚರ್ಯಭರಿತನಾಗ್ಬಿಟ್ಟಿದ್ದಾನೆ. ಮನಸ್ಸು ಮೊದ್ದಾಗ್ಬಿಟ್ಟಿದೆ, ಏನೂ ತೋಚ್ತಾ ಇಲ್ಲ. ಮೈಮರಿಚಿನప్పుడు ಚಿತ್ರಪು ರೂಪು ಕೈವಡಿನ್. ಬ್ರಹ್ಮ ಅಂದರೆ 4 ಮುಖಗಳು ಕೂಡಿರ್ತಕ್ಕಂಥ ಒಂದು ಚಿತ್ರವೇನೋ ಅನ್ನೋ ರೀತಿಯಲ್ಲಿ ಸ್ತಂಭೀಭೂತನಾಗಿ ನಿಶ್ಚೇಷ್ಟಿತನಾಗಿ, ಮನಸ್ಸು ಇಂದ್ರಿಯಗಳು ಯಾವುದು ಕೂಡ ಏನು ವ್ಯಾಪಾರವೂ ಮಾಡ್ತಾ ಇಲ್ಲ. ಬರೀ ಬೆರಗು, ಆಶ್ಚರ್ಯ, ಕಕ್ಕಾಬಿಕ್ಕಿ, ದಿಕ್ಕು ತೋಚದಂತಹ ಒಂದು ಮಾಯಕದ ಸ್ಥಿತಿ, ಬ್ಲ್ಯಾಂಕ್ ಅಂತಾರಲ್ಲ ಆ ರೀತಿಯಾಗಿ ಬ್ರಹ್ಮ ನಿಂತು ಬಿಟ್ಟಿದ್ದಾನೆ, ಸುಮ್ಮನೆ ನಿಂತು ಬಿಟ್ಟಿದ್ದಾನೆ. ಇಟ್ಲು ಮಾಯಾತೀತುಂಡುನು ವೇದಾಂತ ವಿಜ್ಞಾನ ದುರ್ಲಭುಂಡುನು ಸ್ವಪ್ರಕಾಶಾನಂದುಂಡುನು ನೈನ ತನ್ನ ಬಾಹುಳ್ಯಂಬು ಜೂಚಿ ನಿವ್ವರಪಡಿನ ಬ್ರಹ್ಮಂಗನಿ ಈಶ್ವರುಂಡು. ಈ ರೀತಿಯಾಗಿ ಆ ಕೃಷ್ಣ ಬ್ರಹ್ಮನನ್ನು ನೋಡ್ದ. ಆ ಬ್ರಹ್ಮ ಮರಳಾಗಿ ನಿಂತು ಬಿಟ್ಟಿದ್ದಾನೆ. ಮಾಯಾತೀತುಂಡುನು, ಮಾಯೆಗೆ ಅತೀತನಾದಂತಹವನು. ವೇದಾಂತ ವಿಜ್ಞಾನ ದುರ್ಲಭುಂಡುನು ಅಂದರೆ ವೇದಾಂತ ಓದಿದ್ರ ಮಾತ್ರದಿಂದ ದೊರಕುವುದಿಲ್ಲ, ಭಗವಂತನ ಸ್ವರೂಪ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅವನು ಸ್ವಪ್ರಕಾಶ ಸುಖರೂಪ, ಪ್ರಕೃತಿಗಿಂತ ಯಾವಾಗಲೂ ಮೇಲ್ಪಟ್ಟೆ ಇರತಕ್ಕಂತಹವನು. ಇದಲ್ಲ ಅದಲ್ಲ ಅದಲ್ಲ ಇದಲ್ಲ ಅಂತ ಅನಾತ್ಮ ನಿರಾಕರಣ ಪೂರ್ವಕವಾಗಿ ನೇತಿ 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 ಅನ್ನತಕ್ಕಂತಹ ವೇದಾಂತ ವಾಕ್ಯಗಳು ನಿರಾಕರಣ ಪೂರ್ವಕವಾಗಿ ನಿಶ್ಚಯಿಸಲ್ಪಡಬಹುದು ಹೊರತು ಅವನ ಸ್ವರೂಪವನ್ನು ಇದೇ ಅಂತ ತಿಳ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದನೇ ಅವನು ವೇದಾಂತ ವಿಜ್ಞಾನ ದುರ್ಲಭುಂಡುನು ಸ್ವಪ್ರಕಾಶಾನಂದುಂಡುನು, ಸ್ವಪ್ರಕಾಶ ಸುಖರೂಪ, ತಾನೇ ತಾನಾಗಿ ಬೆಳಗಿ ಹೋಗ್ತಾ ಇದ್ದಾನೆ ಎಲ್ಲ ಕಡೆನೂ. ಅಂತಹ ತನ್ನ ಬಾಹುಳ್ಯಂಬು ಜೂಚಿ, ಈಗ ಅಂತಹ ಭಗವಂತ ಏನು ಮಾಡಿದ್ದಾನೆ, ಕೃಷ್ಣಮೂರ್ತಿ ಎಲ್ಲೆಡೆಯಲ್ಲೂ ತಾನೇ ಗೋಚರಿಸ್ತಾ ಇದ್ದಾನೆ ಬ್ರಹ್ಮನಿಗೆ. ಅದನ್ನು ನೋಡಿ ಬಾಹುಳ್ಯಂಬು ಜೂಚಿ ನಿವ್ವರ ಪಡಿನ ಬ್ರಹ್ಮಂಗನಿ, ಅದನ್ನೆಲ್ಲ ನೋಡಿಬಿಟ್ಟು ಪರಮಾಶ್ಚರ್ಯದಿಂದ ಮರುಳಾಗಿ ಅದನ್ನು ನೋಡೋಕ್ಕೆ ಕೂಡ ಕೈಲಾಗ್ತಾ ಇಲ್ಲ, ಸ್ತಬ್ಧನಾಗೋಗ್ಬಿಟ್ಟಿದ್ದಾನೆ ಆ ಚತುರ್ಮುಖ ಬ್ರಹ್ಮ. ಅದನ್ನು ನೋಡಿ ಆಗ ಈಶ್ವರನಾದಂತಹ ಕೃಷ್ಣ ಏನು ಮಾಡ್ದ, ಅಯ್ಯೋ ಅನ್ನಿಸ್ತು ಅವನಿಗೆ ಈ ಬ್ರಹ್ಮನನ್ನು ನೋಡಿ. ಅಯ್ಯೋ ದಡ್ಡ ಮುಂಡೆದೆ, ನನಗೆ ಮೋಸ ಮಾಡೋಕ್ಕೆ ಬಂದೆಲ್ಲ ಅನುಭವಿಸುವಂಥ ಒಳಗೊಳಗೆ ನಕ್ಕೊಂಡು. ಆದರೆ ಆ ಕರುಣಾಮಯ ಅವನು ಬ್ರಹ್ಮ, ಅವನಿಗೇನಾಗಬೇಕು, ಮಗನಾಗಬೇಕು. ಏನು ಮಾಡ್ದ ನೋಡೋಣ ಮುಂದೆ. ಬಾಲುಂಡೈ ಚತುರಾನನುಂಡು ತನಯ ಬ್ರಹ್ಮಾಭಿಮಾನಂಬುನನ್ ಲೋಲುಂಡೈ ಮತಿದಪ್ಪಿ ನಾ ಮಹಿಮಯಾಲೋಕಿಂಪನೆ ತೆಂಚೆನ್ తానాలోకింపంగనెంతవాండనుచు మాయాజాలమున్ విప్పి తల్లీలా రూపములెల్ల దాంచెనటన్ గేళి ಚಾತುರೀ ಧುರ್ಯುಂಡೈ. ಈ ಬಾಲುಂಡೈ ಚತುರಾನನುಂಡು, ಈ ಬಾಲಕನಾದಂತಹ ಬ್ರಹ್ಮದೇವ ಏನಂದ್ಕೊಂಡ್ಬಿಟ್ಟ ಅವನು, ಚತುರಾನನ ನಾನು, ನನಗೆ 4 ತಲೆಗಳಿದೆ, ನಾನು ಎಲ್ಲವನ್ನೂ ಸೃಷ್ಟಿ ಮಾಡಬಲ್ಲೆ ಅನ್ನತಕ್ಕಂಥ ಬ್ರಹ್ಮಾಭಿಮಾನಂಬುನನ್, ತನಗೆ ಸೃಷ್ಟಿಕರ್ತ ಬ್ರಹ್ಮ ಅನ್ನತಕ್ಕಂಥ ಪದವಿ ಕೊಟ್ಟಿರತಕ್ಕಂತಹ ಆ ಭಗವಂತನನ್ನ ಒಂದು ಕ್ಷಣ ವಿಸ್ಮರಿಸಿ ತನ್ನ ಬ್ರಹ್ಮತ್ವೇ ದೊಡ್ಡದು ಅಂತ ಅಂದ್ಕೊಂಡು ಬಿಟ್ಟು ಅದನ್ನು ನೋಡಿಕೊಂಡು ಅಹಂಕಾರದಲ್ಲಿ ಲೋಲುಂಡೈ, ಅಹಂಕಾರದಲ್ಲಿ ಲೋಲನಾಗಿ ಮತಿದಪ್ಪಿ, ಅಜ್ಞಾನವ ಆವರಿಸ್ಕೊಂಡ್ಬಿಡ್ತು ಅವನಿಗೆ. ಮತಿದಪ್ಪಿ, ಅಜ್ಞಾನದಲ್ಲಿ ನಿಮಗ್ನನಾಗಿಬಿಟ್ಟಂಥ ಬ್ರಹ್ಮ ನಾ ಮಹಿಮಾಲೋಕಿಂಪನೇತೆಂಚೆ, ನನ್ನ ಮಹಿಮೆ ಏನೋ ನೋಡೋಣ. ಆ ಮಹಾವಿಷ್ಣು ಈಗ ಭೂಲೋಕದಲ್ಲಿ ಕೃಷ್ಣಾವತಾರ ಎತ್ತಿದ್ದಾನೆ.
ಭೂಮಿಯಲ್ಲಿ ಬಂದಿದ್ದರಿಂದ ಅವನ ಮಹಿಮೆಗಳು ಕಡಿಮೆ ಆಗೋಗ್ಬಿಟ್ಟಿರುತ್ತೆ. ನೋಡಿದ್ಯಾ ಈ ಅಘಾಸುರನಿಂದ ಎಲ್ಲರನ್ನೂ ರಕ್ಷಿಸ್ಬಿಟ್ನಲ್ಲ ತಾನು, ಏನು ಮಾಡ್ತಾನೋ ನೋಡೋಣ ಅಂತ ಅವನನ್ನೇ ಪರೀಕ್ಷೆ ಮಾಡಕ್ಕೆ ಹೊರಟಂಥ ಬ್ರಹ್ಮ. ನಾ ಮಹಿಮ ಆಲೋಕಿಂಪನೇ ತೆಂಚೆನ್, ನನ್ನ ಮಹಿಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ದಾನಲ್ಲ ಇವನು. ತಾನಾಲೋಕಿಂಪಂಗ ಎಂತವಾಂಡ, ನನ್ನ ಈ ಮಹಾ ಮಹಿಮೆಯನ್ನು ನೋಡೋಕ್ಕೆ ಅವನೆಷ್ಟವನು ಚಿಕ್ಕವನು, ಎಷ್ಟೇ ಆಗಲಿ ಕುರ್ರವಾಡು ಅಂತ ಹೇಳ್ತಾರೆ ತೆಲುಗರಲ್ಲಿ, ಚಿಕ್ಕವನಲ್ವಾ. ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಅವನು, ಆ ಪರಬ್ರಹ್ಮನಿಗೆ ಮಗ. ಆದ್ದರಿಂದ ಅವನು ನೋಡಿ ಇವನಿಗೆ ಅಯ್ಯೋ ಅನ್ಸ್ಬಿಡ್ತು. ಆ ಭಗವಂತನಾದಂತಹ ಆ ಬಾಲಕೃಷ್ಣ ಕರುಣಾಮಯ ಏನು ಮಾಡ್ದ, ಎಂತವಾಂಡು ಅನುಜು ಮಾಯಾಜಾಲ ಮುನ್ವಿಪ್ಪಿ, ತನ್ನ ಮಾಯಾಜಾಲವನ್ನೆಲ್ಲ ಒಂದು ಕ್ಷಣಕ್ಕೆ ಉಪಸಂಹಾರ ಮಾಡಿಬಿಟ್ಟ. ವಿಪ್ಪಿ ಅಂದರೆ ಅದೆಲ್ಲ ಬಿಚ್ಚಿಬಿಟ್ಟ. ಜಾಲವನ್ನು, ಬಲೆಯನ್ನು ಬಿಚ್ಚಿದ ಅಂದರೆ ತನ್ನ ಮಾಯೆಲ್ಲ ಉಪಸಂಹಾರ ಮಾಡ್ಕೊಂಡ್ಬಿಟ್ಟ. ತಲ್ಲೀಲಾ ರೂಪముಲೆಲ್ಲ, ತಾನು ಸೃಷ್ಟಿಸಿದ್ದಂತಹ ಆ ಎಲ್ಲ ಲೀಲಾ ರೂಪಗಳನ್ನೆಲ್ಲವನ್ನೂ ಕೂಡ ದಾಂಚೆ ನಟನ್, ಅಲ್ಲಲ್ಲೇ ಮಾಯ ಆಗೋದ್ರು ಎಲ್ಲರೂ ಆ ಮೂಲ ಕೃಷ್ಣ ವಿಗ್ರಹದಲ್ಲಿ ಅಂತರ್ಯಾಮಿಗಳಾಗಿ ಎಲ್ಲ ಅಂತರ್ಧಾನವಾಗ್ಬಿಟ್ರು. ಎಲ್ಲರನ್ನೂ ಕೂಡ ಮಾಯ ಮಾಡಿಬಿಟ್ಟ. ದಾಂಚೆ ನಟ ಕೇಳಿ ಚಾತುರೀ ಧುರ್ಯುಂಡೈ, ಅವನು ಎಂತಹವನು, ಕೇಳಿ ಚಾತುರೀ ಧುರ್ಯ, ತಾನು ಏನು ಬೇಕಾದರೂ ಕೂಡ ಕೇಳಿ ಲೀಲೆ ಮಾಡ್ತಾನೆ, ಅಥವಾ ಆಡಿಸ್ತಾನೆ. ತನ್ನ ಕೈಗೇನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಅವ್ರನ್ನ ತಿಪ್ಪರ್ಲಾಗ ಹೊಡೆಸ್ಬಿಡ್ತಾನೆ. ಅಂತಹ ಕೇಳಿ ಚಾತುರೀ ಧುರ್ಯುಂಡೈ ತಲ್ಲೀಲಾರೂಪముಲೆಲ್ಲ ದಾಂಚೆ ನಟನ್, ಎಲ್ಲ ಆ ಲೀಲಾ ರೂಪಗಳು ವಿಷ್ಣು ಸ್ವರೂಪರಾಗಿ ಇಷ್ಟೊತ್ತಂಕ ಪ್ರಕಾಶಮಾನವಾಗಿ ಮೆರೆಯುತ್ತಿದ್ದವ್ರನ್ನೆಲ್ಲ ಇನ್ನೀ ಬ್ರಹ್ಮನಿಗೆ ಪೂರ್ತಿ ಮಂಕು ಹೊಡೆದು ಬಿಡುತ್ತೆ ಅಂತಂದುಬಿಟ್ಟು ತಕ್ಷಣ ತನ್ನ ಮಾಯೆಯೆಲ್ಲವನ್ನು ಉಪಸಂಹಾರ ಮಾಡಿ ಆ ಮೂರ್ತಿಗಳನ್ನೆಲ್ಲ ಕೂಡ ಅಂತರ್ಧಾನ ಮಾಡ್ದ. ಅಂತಹ ಈ ಕೇಳಿ ಚಾತುರೀ ಧುರ್ಯ, ಅವನ ಚಾತುರ್ಯ, ಅವನ ಲೀಲಾ ಜಾಲ, ಮಾಯಾ ಜಾಲ ಊಹಿಸಕ್ಕೆ ಕೂಡ ಆಗೋದಿಲ್ಲ. ಆ ಭಗವಂತನ ಮಹಾ ಮಹಿಮೆ ಅರ್ಥ ಮಾಡ್ಕೊಳ್ಳಿಕ್ಕೂ ಆಗಲ್ಲ, ಊಹಿಸ್ಕೊಳ್ಳೋಕ್ಕೆ ಕೂಡ ಆಗಲ್ಲ. అంతలోన నజీవుండు సజీవుండైన తెరంగున నెనిమిది కన్నులగల వేలు పొగమికాడు తేరి తెప్పరి కాలుంగేలుంగదలించి చచ్చరం గన్లు విచ్చి చూడ సమర్థుండై ముందటంగని వెనుకంజూచి దివి విలోకించి దిక్కులు వీక్షించి ఎల్లెడలం గలయ దర్శించి తన పురోభాగంబున హరి సంచరించుటం చేసి జాతి వైరంబులు లేని నరపక్షి మృగాదులకును ఆటపట్టయు సిరికలిగి కామక్రోధాది రహితులకు జీవనంబైన బృందావనంబుం బొడగాంచి ಎಂದೇ. ಅಪ್ಪ, ಶ್ರೀಹರಿ ಕರುಣೆಯಿಂದ ಬ್ರಹ್ಮನ ಮೇಲೆ ಕರುಣೆ ತೋರಿ ಮಾಯೆ ಅನ್ನತಕ್ಕಂಥ ತೆರೆಯನ್ನು ನಿಮಿಷ ಮಾತ್ರದಲ್ಲಿ ಹೊರತೆಗೆದು ಬಿಟ್ಟ, ಬಯಲು ಮಾಡಿಬಿಟ್ಟ. ಆವಾಗ ನಿಶ್ಚಲವಾಗಿದ್ದಂಥ ಪಿತಾಮಹ ಆ ಬ್ರಹ್ಮ ಭಗವಂತನ ಅನುಗ್ರಹದಿಂದ ಮುಂದಿನ ಥರನೇ, ಅಂದರೆ ಬೆಕ್ಕಸ ಬೆರಗಾಗಿ ಸ್ತಂಭದಂತೆ ನಿಂತು ಬಿಟ್ಟಿದ್ದವನು ಹುಣ್ಣಿನಂತೆ ಇಂದ್ರಿಯ ವ್ಯಾಪಾರ ಎಲ್ಲ ಪಡೆದು ಮೃತನಾದವನು ಎಚ್ಚರಗೊಂಡಂತೆ ಚೇತರಿಸ್ಕೊಂಡ. ಅಂತಲೋನ ನಜೀವುಂಡು ಅಜೀವುಂಡು ಸಜೀವುಂಡೈನ ತೆರಂಗುನ, ಅಂದರೆ ಹೊರಟೋಗಿದ್ದ ಪ್ರಾಣ ವಾಪಸ್ ಬಂತೇನೋ ಅನ್ನೋ ರೀತಿಯಲ್ಲಿ. ಎನಿಮಿದಿ ಕಣ್ಣುಲುಗಳ ವೇಲುಪುಗಮಿ ಕಾಡು, 8 ಕಣ್ಣಲ್ಲಿ ನೋಡಿಬಿಟ್ರೆ ಅಷ್ಟೊಂದು ಮೂರ್ತಿಗಳನ್ನು ತಟ್ಕೊಳ್ಳಾರದೆ ಹೋದ. ವೇಲುಪುಗಮಿ ಕಾಂಡು, ವೇಲುಪುರು ಅಂತಂದರೆ ದೇವತೆಗಳಿಗೆಲ್ಲ ಇವನು ಅಗ್ರಗಣ್ಯ. ಬ್ರಹ್ಮ ಪಿತಾಮಹ ಅವನು ತೇರಿ ತೆಪ್ಪರಿ, ಹಬ್ಬ ಮಾಯೆ ಹೋದ ತಕ್ಷಣ ತೆಪ್ಪರಿ ತೇರ್ಚ್ಕೊಳೋದು ಅಂದರೆ ತನಗೂ ಆಗಿದ್ದಂತಹ
ಅನ್ನೋ ರೀತಿಯಲ್ಲಿದ್ದಂತಹ ಒಂದು ದಿಗ್ಭ್ರಾಂತಿಯಿಂದ ಎಚ್ಚರಗೊಂಡ. ಯು ಗೈನ್ ಒನ್ ಸೆನ್ಸಸ್ ಬ್ಯಾಕ್ ಅಂತಾರೆ ತೇರಿ ತೆಪ್ಪರಿ ಅಂದರೆ. ಆ ಥರ ಮೈ ಸದ್ಯ ಒಂದು ಸತಿ ಅದ್ರಕೊಂಡು ಅಪ್ಪ ಅಂತ ಉಸಿರು ಬಿಟ್ಕೊಂಡು ಕಣ್ಣು ತಿರುಗಿಸಿ ನೋಡ್ದ. ಕಾಲುಂಗೇಲುಂಗದಲಿಂಚಿ, ಕಾಲು ಕೇಲು ಅಂದರೆ ಕೈಗಳು, ಕೈ ಕಾಲೆಲ್ಲ ಮೆಲ್ಲಗೆ ಹಿಡ್ಕೊಂಡ್ಬಿಟ್ಟಿತ್ತು, ಸ್ತಂಭದಂತೆ ನಿಂತು ಎಲ್ಲ ಕದಲಿಸ್ದ. ಚೆಚ್ಚರಂಗನ್ನುಲು ಬಿಚ್ಚಿ ಚೂಡ ಸಮರ್ಥುಂಡೈ, ಕಣ್ಣೆಲ್ಲ ಮಿಟುಕಿಸ್ಕೊಂಡು ಸುತ್ತಲೂ ನೋಡೋಕ್ಕೆ ಸಮರ್ಥನಾದ. ಮುಂದಟಂಗನಿ ವೆನುಕಂಜೂಚಿ, ತಕ್ಷಣ ಏನಿದು ದಿಗ್ಭ್ರಾಂತಿ, ಇನ್ನು ಮುಂದೆ ಎಲ್ಲ ನೋಡ್ದ, ಇನ್ನು ಆ ರೂಪಗಳೆಲ್ಲ ಕಾಣಿಸ್ತಾ ಇದ್ದಾರ. ಹಿಂದೆ ತಿರುಗಿ ನೋಡ್ದ. ವೆನುಕಂಜೂಚಿ ದಿವಿ ವಿಲೋಕಿಂಚಿ, ಆಕಾಶದಲ್ಲಿ ಒಂದ್ಸತಿ ನೋಡ್ದ. ದಿಕ್ಕುಲು ವೀಕ್ಷಿಂಚಿ, 4 ಮುಖ ಬೇರೆ ಇದೆಯಲ್ಲ, 8 ಕಣ್ಣು, ಸುತ್ತಲೂ ತಲೆ ತಿರುಗಿಸಿ ಹೇಗಾದರೆ ತಾನು ನಾಭಿ ಕಮಲದಲ್ಲಿ ಕುಳಿತಿದ್ದಾಗ ಇದೇ ದಿಗ್ಭ್ರಾಂತಿ ಆವರಿಸಿತ್ತು. ಈ ಕಮಲ ಎಲ್ಲಿಂದ ಬಂತು, ಇದಕ್ಕೆ ಮೂಲ ಯಾವುದು, ಇಷ್ಟೊಂದು ನೀರಿದೆಯಲ್ಲ, ಸುತ್ತು ಇನ್ನೇನು ಕಾಣ್ತಿಲ್ವಲ್ಲ, ನಾನು ಎಲ್ಲಿಂದ ಬಂದೆ ದಿಕ್ಕು ನೋಡ್ತಾ ಕೂತಿದ್ದ ತಾನು ಹುಟ್ಟಿದಾಗ. ಅದೇ ರೀತಿ ಮುಂದಟಂಗನಿ ವೆನುಕಂಜೂಚಿ ದಿವಿ ವಿಲೋಕಿಂಚಿ ದಿಕ್ಕುಲು ವೀಕ್ಷಿಂಚಿ, ಎಲ್ಲ ಕಣ್ಣು ತೆಗೆದು ಕಕಮಕ ಆಗ್ಬಿಟ್ಟು ಎಲ್ಲ ದಿಕ್ಕುಗಳನ್ನ ನೋಡ್ತಾ ಇದ್ದ. ಆವಾಗ ಏನು ಕಾಣಿಸ್ತು, ತನ್ನ ಪುರೋಭಾಗಂಬುನ ಹರಿಸಂಚರಿಂಚುಟಂಜೇಸಿ. ತನ್ನ ಮುಂದೆ ಏನು ಕಾಣಿಸ್ತು, ಅವನಿಗೆ ಬೃಂದಾವನದ ದರ್ಶನವಾಯಿತು. ಅಲ್ಲಿ ಆ ಬೃಂದಾವನದಲ್ಲಿ ಹರಿಸಂಚರಿಂಚುಟಂಜೇಸಿ, ಆ ಶ್ರೀಹರಿ ಕೃಷ್ಣಾವತಾರನಾಗಿ ಅಲ್ಲೆಲ್ಲ ತಿರುಗಾಡೋದ್ರಿಂದ ಅಲ್ಲೇನಾಗಿದೆ, ಜಾತಿ ವೈರಂಬುಲು ಲೇನಿ ನರ ಪಕ್ಷಿ ಮೃಗಾದುలకు ನಾಟಪಟ್ಟೆಯು. ಅಲ್ಲಿ ಯಾರಿಗೂ ಜಾತಿ ಭೇದವೇ ಇಲ್ಲ. ಆ ಬೃಂದಾವನದಲ್ಲಿ ಸಹಜ ವೈರ ಇರತಕ್ಕಂತಹ ಮಾನವ ಮೃಗಾದಿಗಳು ಕೂಡ ಪರಸ್ಪರ ಹಾಯಾಗಿ ಸಹಜ ಮೈತ್ರಿ ಏನೋ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದೆ. ಹುಟ್ಟು ತಲೆ ಇರತಕ್ಕಂಥ ವೈರ ಅಂದರೆ ಏನು, ನಾಯಿ ಬೆಕ್ಕು ಮತ್ತು ಜಿಂಕೆ ಹುಲಿ, ಈ ಥರ ಸಹಜ ವೈರ, ಹಾವು ಮುಂಗಿಸಿ, ಸಹಜ ವೈರ ಹುಟ್ಟುತ್ತಾ ಬಂದಂತಹ ವೈರ, ಆ ಜನ್ಮ ವೈರ ಕೂಡ ಅಲ್ಲಿ ಇಲ್ಲ. ಎಲ್ಲ ಮಾನವ ಮೃಗಾದಿಗಳು ಕೂಡ ಪರಸ್ಪರ ಮೈತ್ರಿಯಿಂದ ಇದ್ದಾರೆ. ಆ ಪರಮಾತ್ಮ ಅಲ್ಲಿ ನೆಲೆಯಾಗಿರೋದ್ರಿಂದ ಅಲ್ಲಿ ಸಿರಿ ಸಂಪತ್ತುಗಳು, ಸಿರಿ ಸಂಪತ್ತುಗಳು ಏನು, ಹಚ್ಚ ಹಸಿರಿನ ಒಂದು ಹುಲ್ಲಿನ ಸಿರಿ, ಎಲ್ಲೆಲ್ಲ ನೋಡಿದ್ರು ಪುಷ್ಪಗಳಿಂದ ಫಲಗಳಿಂದ ಭರಿತವಾದಂಥ ವೃಕ್ಷಾದಿಗಳು, ಏನೋ ಒಂದು ಅನೂಹ್ಯವಾದಂತಹ ಅಸದೃಶವಾದಂತಹ ಒಂದು ಕಾಂತಿ ಆ ಬೃಂದಾವನದಲ್ಲಿ. ಮತ್ತು ಇನ್ನೇನಿದೆ ಆ ಬೃಂದಾವನದಲ್ಲಿ ಅಂದರೆ, ಪರಮಾತ್ಮ ಅಲ್ಲಿರೋದ್ರಿಂದ ಕೋಪ, ತಾಪ ಮುಂತಾದ ತಾಮಸ ಗುಣಗಳು ಯಾವುದೂ ಅಲ್ಲಿಲ್ಲ. ಸಿರಿಗಲಿಗಿ ಕಾಮಕ್ರೋಧಾದಿ ರಹಿತುಲಕು ಜೀವನಂಬೈನ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನತಕ್ಕಂಥ ಅರಿಷಡ್ವರ್ಗಗಳು ಯಾವುದೂ ಇಲ್ಲ ಅಲ್ಲಿ. ಭಗವಂತನ ಆಲವಾಲ ಅದು, ಭಗವಂತನ ಕ್ರೀಡಾಸ್ಥಳ, ಅವನ ಕ್ರೀಡಾಸ್ಥಳವಾದ್ದರಿಂದ ಆ ಬೃಂದಾವನದಲ್ಲಿ ಹಾಯಾಗಿ ಶಾಂತಿಯಾಗಿ ಸುಖ ಸಮೃದ್ಧಿಯಿಂದ, ಎಲ್ಲೆಡೆಯಲ್ಲೂ ಚೈತನ್ಯ, ಎಲ್ಲ ಕಡೆಯಲ್ಲಿಯೂ ಆನಂದ. ಆನಂದ ಕಂದ ಅಲ್ಲಿರ್ತಕ್ಕಂಥವನು, ಆನಂದದ ಮೂಲ ಕಂದ ಅಂದರೆ ಆನಂದಕ್ಕೆ ಅವನು ಆಲವಾಲವಾಗಿರ್ತಕ್ಕಂತಹ ಸಚ್ಚಿದಾನಂದ ಸ್ವರೂಪಿಯಾದಂಥ ಕೃಷ್ಣ ಇರ್ತಕ್ಕಂಥ ಆ ಕ್ರೀಡಾ ಸ್ಥಳವಾದ್ದರಿಂದ ಆ ಬೃಂದಾವನದಲ್ಲಿ ಅಷ್ಟೊಂದು ಶಾಂತಿ. ಅದನ್ನು ಪೊಡಗಾಂಚಿ ಎಂದೇ, ಪೊಡಗ ಅಂದರೆ ಚೆನ್ನಾಗಿ ನೋಡ್ದ ಆ ಬ್ರಹ್ಮ. ಕಾಮಕ್ರೋಧಗಳಿಲ್ಲ, ಎಲ್ಲವೂ ಹಾಯಾಗಿದೆ ಅಂತಹ ಬೃಂದಾವನ ನೋಡಿದ ತಕ್ಷಣ ಆ ನಂತರ ಅಲ್ಲಿರ್ತಕ್ಕಂತಹ ಕೃಷ್ಣ ಈ ಚತುರ್ಮುಖನಿಗೆ ಕಾಣಿಸ್ಕೊಂಡ. ತನ ಕನ್ಯಮುಲುಲೇಕ ತನರಾರಿ ಮುಮ್ಮೂಲ ವಿಭುಂಡಯ್ಯನ್ ಗ್ರೇಪುಲ ಬೆದಕುವಾನಿ ಅಖಿಲಗ್ನುಂಡೈ ಒಕ್ಕಂಡಯ್ಯುನ್ ನಗ್ನಾಕೃತಿಂಜಲಿಕಾಂಡ್ರ ಬೆಕ್ಕಂಡ್ರಂಜೀರುವಾನಿ ಬಹಿರಂತರಾದ್ಯಂತ ಭಾವಶೂನ್ಯುಂಡಯ್ಯುನ್ ಅಂತಂತ ನಡುಗು ಚೊಪ್ಪೊರೆಯುವಾನಿ
గురు గభీరుండయ్యో గురువులు వారుచూన్ అట్టిట్టు పాతరలాడువాని జాతిరహితుండయ్యున్ జతుర గోపార్భక భావమెల్ల నచ్చువడిన మేని చెలువువాని హస్తశీతాన్న కబళంబువానిన్ ಗಾಂಚನಪುಡುವಾಣಿ ಮಗಡು. ಆ ಶಾಂತವಾದಂತಹ ಸೌಖ್ಯವಾಗಿದ್ದಂತಹ ಸಿರಿಗೂಡಿದ ಸಿರಿಯಿಂದ ತುಂಬಿ ತುಳುಕ್ತಾ ಇದ್ದಂತಹ ಆ ಬೃಂದಾವನ ಗೋಚರವಾಯಿತು ಬ್ರಹ್ಮನಿಗೆ. ಅದಾದ ನಂತರ ಕೃಷ್ಣ ಕಾಣಿಸ್ಕೊಂಡ. ಹೇಗಪ್ಪ ಕಾಣಿಸ್ಕೊಂಡ ಅಂದರೆ, ತನ ಕನ್ಯಮುಲು ಲೇಖ ತನರಾರಿ ಮುನ್ಮೂಲ ವಿಭುಂಡಯ್ಯುನ್ ಗ್ರೇಪುಲ ಬೆದಕುವಾನಿ. ಸೃಷ್ಟಿಗೆ ಮೂಲವಾದಂತಹ ತ್ರಿಗುಣಗಳಿಗೂ ಆಧಾರ, ಅಥವಾ ಸೃಷ್ಟಿ ಸ್ಥಿತಿ ಲಯಕರ್ತರಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ಮೂಲನಾದಂತಹ ಪ್ರಭುವಾದಂತಹ ಅವನು ತನಗೆ ತಾನಿರ್ತಕ್ಕಂಥದ್ದು ಯಾರು? ಇಡೀ ಪ್ರಪಂಚ ಏಕಂ ಸತ್, ಅವನೊಬ್ಬನೇ ಇರತಕ್ಕಂತಹದ್ದು. ಮಾಯೆಯಿಂದಾಗಿ ಬೇರೆಯಾಗಿ ಗೋಚರವಾಗ್ತಾನಷ್ಟೆ. ಆದರೂ ಕೂಡ ತಾನೊಬ್ಬನೇ ಇಡೀ ವಿಶ್ವವನ್ನು ವ್ಯಾಪಿಸಿದ್ದರೂ ಕೂಡ, ಮಹಾವಿಷ್ಣುವಾದರೂ ಕೂಡ ಗ್ರೇಪುಲ ಬೆದಕುವಾನಿ, ಆ ಕರುಗಳನ್ನು ಹುಡುಕ್ತಾ ಇದ್ದಾನೆ. ಅಖಿಲಗ್ನುಂಡೈ ಒಕ್ಕಂಡಯ್ಯುನ್ ಅಜ್ಞಾಕೃತಿನ್ ಜಲಿಕಾಂಡ್ರ ಬೆಕ್ಕಂಡ್ರ ಜೀರುವಾನಿ. ಅವನು ಸರ್ವಜ್ಞ ಮೂರ್ತಿ ಅವನು. ಆದರೂ ಕೂಡ ಏನೋ ಗೊತ್ತೇ ಇಲ್ವೇನೋ ಅವನ ಸ್ನೇಹಿತರು ಆ ಗೊಲ್ಲ ಬಾಲಕರು ಎಲ್ಲೋದ್ರೋ ಏನೋ ಅಂತಂದ್ಬಿಟ್ಟು ಅಜ್ಞಾಕೃತಿ, ಏನೂ ತಿಳಿಯದೇ ಇರುವವನ ರೀತಿಯಲ್ಲಿ ಜಲಿಕಾಂಡ್ರ ಬೆಕ್ಕಂಡ್ರ ಜೀರುವಾನಿ, ತನ್ನ ಸ್ನೇಹಿತರನ್ನು ಆ ಗೋಪಬಾಲಕರನ್ನು ಅಲ್ಲಿ ಇಲ್ಲಿ ಎಲ್ಲಿ ಹೋದ್ರೋ ಏನಾದರೂ ಅಂತ ಹುಡುಕ್ತಾ ಅಲಿತಾ ಇರತಕ್ಕಂಥ ಕೃಷ್ಣಮೂರ್ತಿ. ಬಹಿರಂತರಾದ್ಯಂತ ಭಾವ್ಯ ಶೂನ್ಯುಂಡೈ ಅಂತಂತ ನಡುಗು ಚೊಪ್ಪರು ಯುವಾನಿ. ಅವನಿಗೆ ಹೊರಗೂ ಇಲ್ಲ ಒಳಗೂ ಇಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನ್ನತಕ್ಕಂಥವನು. ಹೊರಗೆ ಒಳಗೆ ಮೊದಲು ಆದಿ ಅಂತ್ಯ ಅನ್ನತಕ್ಕಂಥ ಭಾವಗಳು ಯಾವುದೂ ಇಲ್ಲದೆ ಇರತಕ್ಕಂಥವನಾದರೂ ಕೂಡ ಅಲ್ಲಲ್ಲಿ ಅವನು ಕರುಗಳು ಓಡಾಡಿರ್ತಕ್ಕಂತಹ ಅವುಗಳ ಕಾಲು ಹೆಜ್ಜೆ ಗುರುತುಗಳು ಅಥವಾ ಹುಡುಗರ ಹೆಜ್ಜೆ ಗುರುತುಗಳು ಕಾಣಿಸುತ್ತೇನೋ ಅಂತ ಹುಡುಕ್ತಾ ಇದ್ದಾನೆ. ಅಡುಗು ಚೊಪ್ಪರಿಯುವಾನಿ, ಅಡುಗು ಅಂದರೆ ಹೆಜ್ಜೆ ಜಾಡನ್ನು ಹುಡುಕ್ತಾ ಇದ್ದಾನೆ. ಗುರು ಗಭೀರಂಡಯ್ಯೂ ಗುರುವುಲು ಬಾರುಚು ನಟ್ಟಿಟ್ಟು ಪಾತರಲಾಡುವಾನಿ. ಅವನು ಗಂಭೀರನಾಗಿರ್ತಕ್ಕಂಥವನು. ಆದರೂ ಕೂಡ ಎಗರ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಹುಡುಕ್ತಾ ಇದ್ದಾನೆ. ಪಾತರಲಾಡುವಾನಿ ಅಂದರೆ ಎಗರ್ಕೊಂಡು ಧುಮುಕ್ಕೊಂಡು ಅಲ್ಲಿ ಇಲ್ಲಿ ತನ್ನ ಸ್ನೇಹಿತರಿಗಾಗಿ ಆ ಗೋವತ್ಸಗಳಿಗಾಗಿ ಹುಡುಕಾಡ್ತಾ ಇದ್ದಾನೆ. ಜಾತಿ ರಹಿತುಂಡಯ್ಯೋ, ಅವನಿಗೆ ಯಾವ ಜಾತಿ? ಅವನಿಗೆ ಜಾತಿ ಎಂಥದ್ದು ಇಲ್ಲದೆ ಇರತಕ್ಕಂತಹ ಅವನು ಚತುರ ಗೋಪಾರ್ಭಕ ಭಾವಮೆಲ್ಲ ನಚ್ಚುವಡಿನ ಮೇನಿ ಚೆಲುವಾನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತಂದರೆ ಅವನು ಜಾತಿಯೇ ಇಲ್ಲ ಅವನಿಗೆ. ಯಾವ ಜಾತಿ ಅವನಿಗೆ? ಬ್ರಹ್ಮಜಾತಿ, ಪರಬ್ರಹ್ಮ ಜಾತಿ ಅವನದಷ್ಟೇ. ಅಂತ ಅವನು ಗೊಲ್ಲ ಜಾತಿ ಹುಡುಗನ ರೀತಿಯಲ್ಲಿ ಸೊಂಟಕ್ಕೊಂದು ಪಂಚೆ ಹುಟ್ಟಿದ್ದಾನೆ, ಅದ್ರ ಮೇಲೆ ಸೊಂಟಕ್ಕೊಂದು ಟವಲ್ ಕಟ್ಕೊಂಡಿದ್ದಾನೆ. ತನ್ನ ಹೊಟ್ಟೆಗೂ ವಸ್ತ್ರಕ್ಕೂ ನಡುವೆ ತನ್ನ ಪಿಳ್ಳಂಗೋಬಿ ಕೊಳಲನ್ನು ಸಿಕ್ಕಿಸ್ಕೊಂಡಿದ್ದಾನೆ. ಕಂಕಳ ಕೆಳಗೆ ಕೊಂಬು ಬೇತ್ರ ಎಲ್ಲ ಇರಿಕಿಸ್ಕೊಂಡಿದ್ದಾನೆ. ಹಸ್ತದಲ್ಲಿ ಆ ಕವಳ ಅಂತಂದರೆ ತಂಗಳು ಮೊಸರನ್ನು ಎಡಗೈಲಿ ಇಟ್ಕೊಂಡಿರ್ತಕ್ಕಂಥದ್ದು. ಆ ಪದ್ಮಗಳಂತೆ ಕಾಂತಿಪೂರಿತವಾಗಿರ್ತಕ್ಕಂಥ ಹಸ್ತಪದ್ಮಗಳಲ್ಲಿ ಬಿಡುಪಾದಂತಹ ಮೊಸರನ್ನದ ಮುದ್ದೆ. ಆ ಮೊಸರನ್ನು ಕೈಯಲ್ಲಿ ಹಿಡ್ಕೊಂಡು ಹಾಗೇ ಇದ್ದಾನೆ. ಗೋಪಾರ್ಭಕ ಯಾಕೆ ಅಂದರೆ ಅವರು ಪ್ರಕೃತಿಯಲ್ಲಿ ಆಡ್ತಕ್ಕಂಥವ್ರು, ಮುಗ್ಧರು ಗೋಪಾಲಕರು. ಎಲ್ಲ ಅಲ್ಲಲ್ಲಿ ಇರತಕ್ಕಂಥ ವನದಲ್ಲಿ ಸಿಕ್ಕತಕ್ಕಂಥ ಸುಮಗಳಿಂದ ಅಲಂಕರಿಸ್ಕೊಂಡಿದ್ದಾನೆ. ಕಟ್ಟಿರ್ತಕ್ಕಂಥ ಅಂದವಾದ ಶಿಖೆಯ ಮೇಲೆ ಒಂದು ನವಿಲುಗರಿ ಸಿಕ್ಕಿಸ್ಕೊಂಡಿದ್ದಾನೆ. ಕೊರಳಲ್ಲೆಲ್ಲ ವನಮಾಲೆಗಳು ರಾರಾಜಿಸ್ತಾ ಇದೆ. ಮುಗ್ಧವಾದಂಥ ನಗು, ಆನಂದ, ಸ್ವಚ್ಛಂದದ ಆನಂದ ಕಾಣಿಸ್ತಾ ಇರತಕ್ಕಂತಹ
ಆ ಗೋಪಾರ್ಭಕ ಭಾವಮೆಲ್ಲ ಅಚ್ಚುಬಡಿನ ಮೇನಿ ಚೆಲುವಾಣಿ. ಅಷ್ಟು ಆನಂದವಾಗಿದ್ದಾನೆ ಆ ವನಮಾಲಿ. ಅವನನ್ನು ಕಂಡ ಹಸ್ತ ಶೀತಾನ್ನ ಕಬಳಂಬುವಾಣಿ. ಕೈಯಲ್ಲಿ ಮೊಸರನ್ನ ಇಟ್ಕೊಂಡಿದ್ದಾನೆ, ಶೀತಾನ್ನ ತಂಗಳನ್ನ, ಅದು ಬಿಸಿ ಬಿಸಿ ಅನ್ನ ಬೆಳಗ್ಗೆ ಮಾಡಿ ಯಾರು ಬುತ್ತಿ ಕಟ್ಕೊಟ್ಟಿಲ್ಲ. ಹಿಂದಿನ ದಿವಸ ಮಿಕ್ಕಿರೋ ಅನ್ನಕ್ಕೆ ಗೋಪಾಲಕರು ಒಳ್ಳೆ ಗಟ್ಟಿಯಾದಂಥ ಕೆನೆ ಮೊಸರು ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಆ ಶೀತಾನ್ನ ಕಬಳ ಕೈಯಲ್ಲಿ ತುತ್ತು ಹಿಡಿದಿರ್ತಕ್ಕಂಥ ವಾಣಿನ್ ಗಾಂಚನಪುಡು ವಾಣಿ ಮಗಳು, ಒಕ್ಕಗೆ ಅಧಿಪತಿಯಾದಂತಹ ಆ ವಾಣಿಯ ಪತಿಯಾದಂತಹ ಬ್ರಹ್ಮದೇವರು ಈ ಗೋಪಾಲಕನನ್ನ, ಲೀಲಾಮಾನುಷ ವಿಗ್ರಹನನ್ನ, ಬೃಂದಾವನ ಮತ್ತು ಅದರೊಳಗೆ ಈ ಲೀಲಾಮಾನುಷ ವಿಗ್ರಹನಾದಂಥ ಬಾಲಕೃಷ್ಣ, ಗೊಲ್ಲ ಬಾಲಕನ ರೂಪದಲ್ಲಿರ್ತಕ್ಕಂಥದ್ದನ್ನು ಅಂತಹವನನ್ನು ಕಣ್ಣಲ್ಲಿ ಕಂಡರು ಚತುರ್ಮುಖ ಬ್ರಹ್ಮ. ಸಂಭ್ರಮಿಂಚಿ ವಿరించి ರಾಯಂಚ ಡಿಗ್ಗನುರಿಕಿ ಕನಕದಂಡ ಸುಕುಮಾರಂಬೈನ ಶರೀರಂಬುತೋಡ ನೀಲಂಜಾಂಗಿಲಬಡಿ ಮಣಿಗಣ ಸುಪ್ರಕಾಶಂಬುಲೈನ ತನ ಕಿರೀಟ ಶಿಖರ ಪ್ರದೇಶಂಬು లా కుమారుని పాద పద్మంబులు మోవం రొక్కి తోరంబులకు నానంద బాష్పజలపూరంబుల నతని అడుగులు గడిగి మరియును. ಅಬ್ಬ, ಆ ಗೋಪಾಲಕೃಷ್ಣನನ್ನ, ವೇಣುಗೋಪಾಲಮೂರ್ತಿಯನ್ನು ಕಂಡು ಸಂಭ್ರಮಿಂಚಿ ಆ ಬ್ರಹ್ಮದೇವರಿಗೆ ಸಂಭ್ರಮವಾಗೋಯ್ತು. ವಿರಿಂಚಿ ರಾಯಂಚ ಡಿಗ್ಗನುರುಕಿ. ರಾಯಂಚ ಅಂದರೆ ರಾಜಹಂಸ, ಬ್ರಹ್ಮನ ವಾಹನವಾದಂಥ ರಾಜಹಂಸ. ನೋಡಿ, ಅಂಚೆ ಅನ್ನತಕ್ಕಂಥದ್ದನ್ನ ಕನ್ನಡದಲ್ಲೂ ಇದೇ ಪದ ಬಳಸ್ತಾರೆ. ಅಂಚೆ ಅಂತಂದರೆ ಹಂಸ. ರಾಯಂಚ ಅಂದರೆ ಆ ರಾಜಹಂಸದಿಂದ ಡಿಗ್ಗನುರುಕಿ ಎಗರಿ, ಹಂಸ ವಾಹನದಿಂದ ಕೆಳಕ್ಕೆ ಹಿಗ್ಗಂತ ಎಗರದ. ಕನಕದಂಡ ಸುಕುಮಾರಂಬೈನ ಶರೀರಂಬತೋಡ, ತನ್ನ ಆ ಕನಕದಂಡದಂತೆ ಇದ್ದಂಥ ತನ್ನ ಶರೀರ, ಹಿರಣ್ಯ ಗರ್ಭನಲ್ವೇ, ಹಿರಣ್ಯ ಗರ್ಭ ಅವನು ಬ್ರಹ್ಮ. ಶರೀರಂಬುತೋಡ ನೇಲಂಜಾಂಗಿಲಬಡಿ, ದೀರ್ಘದಂಡ, ದಂಡವತ್ ಪ್ರಣಮ್ಯ ಅಂತ ಹೇಳ್ತಾರೆ. ಹಾಗೆ ಭೂಮಿ ಮೇಲೆ ಉದ್ದಕ್ಕೂ ಸುವರ್ಣ ದಂಡದಂತೆ ಮಲಕ್ಕೊಂಬಿಟ್ಟ. ಜಾಗಿಲಂಬಡಿ ಮಣಿಗಣ ಸುಪ್ರಕಾಶಂಬುಲೈನ ತನ ಕಿರೀಟ ಶಿಖರ ಪ್ರದೇಶಂಬುಲು ಆ ಕುಮಾರುನಿ ಪಾದ ಪದ್ಮಂಬುಲು ಮೋವಂ ರೊಕ್ಕಿ. ಅಂದರೆ ಅಹಂಕಾರವೆಲ್ಲ ಅಣಗೋಯ್ತು. ಶಿರಸ್ಸೆ ಅಹಂಕಾರ ಸ್ಥಾನ, ಅದರ ಮೇಲೆ ಕಿರೀಟ, ಅವನ ಸ್ಥಾನ ಮಹಾತ್ಮೆ, ಅವನಿಗಿರ್ತಕ್ಕಂಥ ಪದವಿಯ ಮಹಾತ್ಮೆಯ ಸೂಚಕ ಕಿರೀಟ, ಅವೆಲ್ಲವೂ ಅಡಗೋಯ್ತು. ತನ್ನ ಬ್ರಹ್ಮ ತಾನು ಅಂತಕ್ಕಂಥ ಭಾವವೆಲ್ಲ ಹೊರಟೋಗ್ಬಿಟ್ಟು ಅವನ ಕಿರೀಟದ ಮಣಿಗಣ, ಕಿರೀಟಮಣಿ ಈ ಕೃಷ್ಣಮೂರ್ತಿಯ ಪಾದ ಪದ್ಮಗಳಿಗೆ ಸೋಕಬೇಕು. ಮೋವ ಮೃಕ್ಕಿ, ಸೋಕುವ ರೀತಿಯಲ್ಲಿ ತನ್ನ ಅಹಂಕಾರವನ್ನು, ಸ್ಥಾನಬಲದಿಂದ ಪಡ್ಕೊಂಡಂಥ ಅಹಂಕಾರವನ್ನು ಎಲ್ಲವನ್ನು ಬಿಟ್ಟು ತನ್ನ ಶಿರಸ್ಸುಗಳನ್ನು ಆ ಭಗವಂತನ ಪಾದಗಳಿಗೆ ಸೋಕಿಸಿ, ತನ್ನ ಕಿರೀಟ ಮಣಿಗಣವನ್ನೆಲ್ಲ ಅವನ ಪಾದಗಳಿಗೆ ಸೋಕುವ ರೀತಿಯಲ್ಲಿ ಮೃಕ್ಕಿ ನಮಸ್ಕಾರ ಮಾಡಿ, ತೋರಂಬುಲಗು ಆನಂದ ಬಾಷ್ಪ ಜಲಪೂರಂಬುಲನ ತನೆ ಅಡುಗುಲು ಗಡಿಗಿ ಮರಿಯುನು. ಕಣ್ಣಲ್ಲಿ ತೋರಂಬುಲು ಅಂತಂದರೆ ಹೆಚ್ಚಾಗಿ ಧಾರಾಕಾರವಾಗಿ ಕಣ್ಣೀರು ಹರಿತಾ ಇದೆ. ಒಂದು ಕಡೆ ಆನಂದ ಬಾಷ್ಪ, ಒಂದು ಕಡೆ ತನ್ನ ಅವಿವೇಕಕ್ಕೆ ಪಶ್ಚಾತ್ತಾಪದಿಂದ ಕರಗಿ, ಹೃದಯ ಕರಗಿ ಭಗವಂತನ ದರ್ಶನವಾದಂಥ ಆನಂದದಿಂದ ಆನಂದ ಬಾಷ್ಪಗಳು ಹೆಚ್ಚಾಗಿ ಕಣ್ಣಿಂದ ಧಾರಾಕಾರವಾಗಿ ಬರ್ತಾ ಇದೆ. ಅದರಿಂದಲೇ ಆ ಗೋಪಾಲಕೃಷ್ಣನ ಪಾದಂಬುಲು ಅಡುಗುಲು ಗಡಿಗಿ, ಅವನ ಪಾದಗಳಿಗೆ ಅಭಿಷೇಕ ಮಾಡ್ತಾ ಇದ್ದಾನೆ ತನ್ನ ಕಣ್ಣೀರಿನಿಂದ. ಮರಿಯುನು అడుగుల పైంబడులేచున్ బడుంగ్రమ్మరలేచు ఇట్లు భక్తిన్ మునుతాంబొడగనిన పెంపుందలచుచు ದುಡುಕನಿ ಮಹಿಮಾಬ್ಧಿನ ಜುಂಡುನ್ ದುಡುಕಡಿ ಚೆನ್ರುಪ. ಆ ಬ್ರಹ್ಮನನ್ನ ಕಂಡು
ಆ ಪರಬ್ರಹ್ಮನನ್ನ ಗೋಪಾಲಕ ರೂಪದಲ್ಲಿ ಕಂಡಂತಹ ಬ್ರಹ್ಮ ಪರವಶದಿಂದ ಏನು ಮಾಡ್ತಾ ಇದ್ದಾರೆ, ತಮ್ಮ ಕಣ್ಣೀರಿನಿಂದ ಕೃಷ್ಣನ ಪಾದ ತೊಳೆದಿದ್ದಾಯಿತು. ಮತ್ತೆ ಅಡುಗುಲಪೈ ಬಡುಲೇಚು, ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಎದ್ದು ಹೀಗೆ ನೋಡ್ತಾರೆ ತಕ್ಷಣ ಮತ್ತೆ ಕಾಲುಗಳ ಮೇಲೆ ಮತ್ತೆ ಬೀಳ್ತಾನೆ. ಎದ್ದೋಳೋದು ಮತ್ತೆ ಪಾದಾಭಿವಂದನ ಮಾಡ್ತಕ್ಕಂಥದ್ದು, ಎದ್ದೋಳೋದು ಮತ್ತೆ ತನ್ನ ಶಿರಸ್ಸು ಭಗವಂತನ ಪಾದಗಳಿಗೆ ಸೋಕ್ಸೋದು. ಈ ರೀತಿಯಾಗಿ ಭಕ್ತಿ ಅತ್ಯಂತವಾದಂಥ ಹೃದಯ ತುಂಬಿ ಬಂದಂತಹ ಭಕ್ತಿಯಿಂದ ಭಕ್ತಿ ಪರವಶನಾಗಿ ಮುನುತಾಂಬೊಡಗನಿನ ಪೆಂಪುಂದಲಂಚುಚು. ಇದಕ್ಕೆ ಮುಂದು ಈ ಕೃಷ್ಣ ಸ್ವರೂಪವನ್ನು, ಗೋಪಾಲಕೃಷ್ಣ ರೂಪವನ್ನು ಕಾಣೋದಕ್ಕಿಂತ ಮುಂಚೆ ಕಂಡಂತಹ ಆ ದೊಡ್ಡ ವಿಶ್ವರೂಪ, ಆ ಭಗವಂತನ ವಿಶ್ವರೂಪವನ್ನು ಜ್ಞಾಪಿಸ್ಕೊಂಡು ದಲಚುಚು ಬೊಡಗನಿನ ಪೆಂಪುಂದಲಚುಚು, ಎಲ್ಲ ಕಡೆಯೂ ಆವರಿಸ್ತಕ್ಕಂಥ ಪೆಂಪು, ಹೆಚ್ಚಿನದಾದಂಥ ಹಿರಿದಾದಂತಹ ವಿಶ್ವರೂಪವನ್ನು ನೆನಪಿಸಿಕೊಳ್ಳುತ್ತಾ ದುಡುಕನಿ ಮಹಿಮಾಬ್ದಿನ್ ಅಜುಂಡು ದುಡುಕಡಿಚೆನ್ರೂಪ. ಆ ಹುಡುಗ, ಆ ಕೃಷ್ಣ ಸ್ವರೂಪಿ ಬಾಲಗೋಪಾಲನ ಮಹಿಮೆ ಅನ್ನತಕ್ಕಂಥ ಮಹಾ ಸಮುದ್ರದಲ್ಲಿ ದುಡುಕಡಿಚೆನ್ರೂಪ. ಆ ಪರವಶರಾಗಿ ಆ ಆನಂದ ಸಮುದ್ರದಲ್ಲಿ ಆ ಭಗವಂತನ ಒಂದು ಮಹಿಮೆಯಲ್ಲಿ, ಆ ಬಾಲಗೋಪಾಲನ ಮಹಿಮೆ ಅನ್ನತಕ್ಕಂಥ ಸಮುದ್ರದಲ್ಲಿ ಮುಳುಗಿ ಹೋದ ಬ್ರಹ್ಮ. ನಮಸ್ಕಾರ ಮಾಡೋದು, ಹೇಳೋದು, ಮತ್ತೆ ಶಿರಸ್ಸನ್ನು ತಂದು ಪಾದಗಳಿಗೆ ಸೋಕ್ಸೋದು, ಮತ್ತೆ ಮೇಲೇಳೋದು. ಕಣ್ಣಲ್ಲಿ ಧಾರಾಕಾರವಾದಂಥ ನೀರು, ಗದ್ಗದ ಕಂಠ. ಭಕ್ತರ ಒಂದು ಸ್ವರೂಪ ಭಗವಂತ ದರ್ಶನವಾದಾಗ ಹೇಗಿರುತ್ತೋ ಆ ರೀತಿಯಾದಂತಹ ಒಂದು ಸ್ಥಿತಿ ಬ್ರಹ್ಮದೇವನದು. ಅಂತ ನಲ್ಲ ನಲ್ಲ ನಲೇಚಿ నిలుచుండి నయనారవిందంబులు తెరచి గోవిందుని సందర్శించి చతుర్ముఖండు ముఖంబులు వంచి కృతాంజలి అయి దిగ్గన డగ్గుత్తిక ఎడుచు ఏకచిత్తంబునం చతుర్ముఖంబులనిట్లని ಸ್ತುತಿಂಚೆ. ಅಂತ ನಲ್ಲ ನಲ್ಲನ ಲೇಚಿ ಆ ಪಾದಗಳ ಮೇಲೆ ಶಿರಸ್ಸಿಟ್ಟು ಪರವಶನಾಗಿ ನಮಸ್ಕಾರ ಮಾಡ್ತಾ ಇದ್ದಂತಹ ಬ್ರಹ್ಮ ಅಲ್ಲನಲ್ಲನ ಲೇಚಿ ಮೆಲ್ಲಗೆದ್ದ, ಪರವಶನಾಗಿಬಿಟ್ಟಿದ್ದಾನೆ. ನಿಲುಚುಂಡಿ ನಿಂತ್ಕೊಂಡ, ನಯನಾರವಿಂದಂಬುಲು ತೆರಚಿ ತನ್ನ ಕಣ್ಣುಗಳನ್ನು ಅರಳಿಸಿ, ಗೋವಿಂದುನಿ ಸಂದರ್ಶಿಂಚಿ ಆ ಗೋವಿಂದ ಗೋಪಾಲಕ ಗೋವತ್ಸಗಳನ್ನು ಹುಡುಕ್ತಾ ಇದ್ದಂತಹ ಭಗವಂತ ಗೋಪಾಲಕೃಷ್ಣನನ್ನು ಸಂದರ್ಶಿಂచి ಚತುರ್ಮುಖುಂಡು ಮುಖಂಬುಲು ವಂಚಿ ಮತ್ತೆ ಶಿರಸ್ಸನ್ನು ಬಗ್ಗಿಸಿ ಬಾಗಿಸಿ ನತಮಸ್ತಕನಾಗಿ ಕೃತಾಂಜಲಿಯೈ ಅಂಜಲಿಯನ್ನು ಜೋಡಿಸಿ, ಅಂಜಲಿಯನ್ನು ನಮಸ್ಕಾರ ಮುದ್ರೆಯಲ್ಲಿ ಎರಡು ಹಸ್ತಗಳನ್ನು ಜೋಡಿಸಿ ದಿಗ್ಗನ ಡಗ್ಗುತ್ತಿಕ ಎಡುಚು. ದಿಗ್ಗನ ಆ ಡಕ್ಕು ಕುತ್ತಿಕ ಅಂತ, ಡಗ್ಗುತ್ತಿಕ ಅಂದರೆ ಗದ್ಗದವಾದ ಸ್ವರ, ಡಕ್ಕು ಕುತ್ತಿಕ. ಡಕ್ಕು ಅಂದರೆ ಆನಂದಕ್ಕೆ, ಆಶ್ಚರ್ಯಕ್ಕೆ, ಭಯಕ್ಕೆ, ತನ್ನ ಅಲ್ಪ ಬುದ್ಧಿಯಿಂದ ಆದಂತಹ ತನಗೆ ಒಂದು ಕೀಳರಿಮೆಗೆ ಎಲ್ಲ ಸೇರಿ ಫ್ಲಟರಿಂಗ್ ಆಕ್ಸೆಂಟ್ ಅಂತಾರೆ, ನಡುಗ್ತಾ ಇದೆ, ಗದ್ಗದವಾಗಿಬಿಟ್ಟಿದೆ. ಡಕ್ಕು ಕುತ್ತಿಕ, ಡಗ್ಗುತ್ತಿಕ, ಗದ್ಗದ ಸ್ವರದಿಂದ, ದಿಗ್ಗನ ಭಯದಿಂದ, ಭಯಭಕ್ತಿಗಳಿಂದ, ಡಗ್ಗುತ್ತಿಕ ಎಡುಚು ಗದ್ಗದ ಸ್ವರದಿಂದ, ಏಕಚಿತ್ತಂಬುನ ಆ ಪರಬ್ರಹ್ಮನಲ್ಲಿ ಏಕಚಿತ್ತನಾಗಿ ಚತುರ್ಮುಖಂಬುಲನಿಟ್ಲನಿ ಸ್ತುತಿಂಚೆ ಆ ನಾಲ್ಕು ಮುಖಗಳಿಂದಲೂ ನಾಲ್ಕು ವೇದರಾಶಿ ಹೊರಹೊಮ್ಮಿಸಿದಂಥ ಚತುರ್ಮುಖ ಬ್ರಹ್ಮ ಈಗ ಈ ಪರಬ್ರಹ್ಮನ ಸ್ವರೂಪ ಸಾಕ್ಷಾತ್ಕಾರವಾದ ನಂತರ ಗದ್ಗದ ಕಂಠದಿಂದ ಭಕ್ತಿಭಾವದಿಂದ ಕೈಗಳನ್ನು ಜೋಡಿಸಿ ಶಿರಸ್ಸನ್ನು ಬಗ್ಗಿಸಿ ನಾಲ್ಕು ಮುಖಗಳಿಂದಲೂ ಕೂಡ ಭಗವಂತನನ್ನು ಮುಂದಿನಂತೆ ಸ್ತೋತ್ರ ಮಾಡಲು ಪ್ರಾರಂಭ ಮಾಡಿದ ಭಗವಂತ. ಚತುರ್ಮುಖ ಬ್ರಹ್ಮ ಮಾಡಿದಂತಹ
ಆ ಒಂದು ಸ್ತೋತ್ರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.